ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮಸ್ಕಾರ ವೀಕ್ಷಕರೇ, ಮಧ್ಯರಾತ್ರಿಯ ಈ ಆಟ ಧಾರ್ಮಿಕ ವಿಧಿಯಲ್ಲರಿ, ವಾಮಾಚಾರ ಅಂತಾರೆ ಯಲ್ಲಾಪುರದ ಸ್ಥಳೀಯರು. ವೀಕ್ಷಕರೇ, ಇದೊಂದು ವಿಶೇಷ ವರದಿ. ಯಲ್ಲಾಪುರ ಪಟ್ಟಣದ ಈಶ್ವರ ದೇವಸ್ಥಾನ, ಆ ಪುರಾತನ ದೇವಸ್ಥಾನ, ಇಲ್ಲಿ ಈ ಹತ್ತಿರ ಮುಂಜಾನೆ ಆ ಸ್ಥಳೀಯರು ಕಣ್ಣು ತೆಗೆದ್ರೆ ಸೂರ್ಯನನ್ನು ನೋಡೋದಕ್ಕಿಂತ ಇಲ್ಲಿ ನಿಂಬೆಹಣ್ಣು, ಕುಂಕುಮ ಹಾಗೆ ಇತ್ಯಾದಿ ವಾಮಾಚಾರದ ಐಟಮ್ಗಳು ಕಾಣ್ತವೆ ಅಂತ ಹೇಳಿ ಅವರ ಅಹವಾಲು. ಇದು ಸುಮಾರು ದಿನಗಳಿಂದ, ಸುಮಾರು ತಿಂಗಳುಗಳಿಂದ ಇದು ಕಂಟಿನ್ಯೂ ಆಗ್ತಾ ಬಂದಿದೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗ್ತಾ ಇಲ್ಲ ಅಂತ ಹೇಳಿ ಸ್ಥಳೀಯರು ಗೋಳಾಡಿ ಗರುಡ ಟಿವಿಗೆ ಸುಮಾರು ಸತಿ ಫೋನ್ ಮಾಡಿದ್ರು. ನಿಮಗೆ ಗೊತ್ತಿರಲಿ, ಗರುಡ ಟಿವಿ ಧಾರವಾಡದ ಮಹಿಷಿ ರಸ್ತೆಯ ಆ ವಾಮಾಚಾರದ ಬಗ್ಗೆ, ವಿಶೇಷವಾಗಿ ಆ ಕಾರ್ನರ್ ಏನಿರ್ತಲ್ಲ, ಈಗ ಚೌರಾಸ್ತಿನಲ್ಲಿ ನಿಂಬೆಹಣ್ಣು, ತತ್ತಿ, ಆಮೇಲೆ ಗೊಂಬೆಗಳನ್ನ, ಡಬ್ಬಣ, ಸೂಜಿ ಎಲ್ಲ ಇಟ್ಟಿರ್ತಾರೆ. ವಾಮಾಚಾರವನ್ನ ನಾವು ನಂಬಲ್ಲ. ನಾನು ಅದನ್ನ ತೋರಿಸಿದ್ದೀನಿ, ಒಂದು ಝಲಕ್ ಕೂಡ ನಿಮಗೆ ಸಣ್ಣಗೆ ತೋರಿಸ್ತೀನಿ. ಯಾಕಂದ್ರೆ ಇಲ್ಲಿ ಅದರಿಂದ ಏನೂ ಆಗೋದಿಲ್ಲ. ಜನರು ಕೇವಲ ಸೈಕಾಲಜಿಕಲಿ ಒಂದು ರೀತಿಯಿಂದ ಕಿರಿಕಿರಿಗೆ ಒಳಗಾಗ್ತಾರೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಕಾಯಿ ಇಟ್ಟಿದ್ದಾರೆ, ಹಾಗೆ ಗೊಂಬೆ ಇಟ್ಟಿದ್ದಾರೆ. ಆ ಗೊಂಬೆ ಮಧ್ಯೆ ಇವು ಡಬ್ಬಣಗಳು. ನಾನು ಹ್ಯಾಂಡ್ ಗ್ಲೌಸ್ ಇಲ್ಲಾರ್ದು ಕೂಡ ಮುಟ್ಟಬಲ್ಲೆ, ಆದರೆ ಇಲ್ಲಿ ಎಲ್ಲ ಕರೋನಾ ಕಾಲದಿಂದಲೇ ನಾನು ಇದು ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಡಬ್ಬಣ ಇದೆ, ಹಾಗೆ ಚಿಕ್ಕ ಕೆಲವೊಂದು ಪರಿಕರಗಳಿದ್ದಾವೆ, ಬಾಳೆಹಣ್ಣಿದ್ದಾವೆ, ಇದು ತಿನ್ನೋದಕ್ಕೆ ಇದು. ಹಾಗೆ ಈ ತತ್ತಿಗಳಿದ್ದಾವೆ. ಯಾರಾದರೂ ನೋಡಿದರೆ ಮಾನಸಿಕವಾಗಿ ಏನೋ ಆಗ್ತದೆ ಅಂತ ಹೇಳ್ತಾರೆ. ಅದನ್ನು ದಾಟ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ. ಅಂದರೆ ನಾನು ನಿಮಗೆ ಹೇಳ್ತೇನೆ, ನಾನೇ ದಾಟ್ಕೊಂಡು ಹೋಗ್ತೀನಿ, ನೋಡ್ತಾ ಇದ್ದೀರಾ, ತುಳ್ಕೊಂಡು ಕೂಡ ಹೋಗ್ತೇನೆ. ಇದೆಲ್ಲ ಮೂಢನಂಬಿಕೆ, ಆ ಮೂರ್ಖತನ ಅಂತ ಹೇಳ್ತಾನೆ. ಆಮೇಲೆ ಈಗ ನೋಡಿ, ಆ ದೆವ್ವ ಬಡಿಯೋದಾದ್ರೆ ನನಗೆ ಬಡಿಬೇಕು ಅಂತ ಹೇಳ್ತಾನೆ. ಇದೆಲ್ಲ ಸುಳ್ಳು. ಧಾರವಾಡದ ಶಾಲ್ಮಲಾ ದೇವಸ್ಥಾನದಲ್ಲಿ ಕೂಡ ಈ ರೀತಿ ನಡೀತಾ ಇತ್ತು. ಕಡೆಗೆ ಗರುಡ ಟಿವಿ ಮುತುವರ್ಜಿ ತಗೊಂಡು ಅದನ್ನ ಬಂದ್ ಮಾಡಿಸಿದ್ರು. ದಾಸರೆಡ್ಡಿ ಅವರು ಕೂಡ ಒಂದು ಸಲ್ಯೂಟ್ ಹೇಳ್ತಾನೆ. ಹಾಗೆ ದಿಲೀಪ್ ಸಾಂಗ್ಲಿಕರ್ ಅವರು ಕೂಡ ಮುತುವರ್ಜಿಯಿಂದ ಅದನ್ನ ಬಂದ್ ಮಾಡಿಸಿದ್ರು. ಮತ್ತೆ ನಡೀತಾ ಇರಬಹುದು, ಕಂಟಿನ್ಯೂಸ್ ಬೆನ್ ಹತ್ತಬೇಕು. ಯಾಕಂದ್ರೆ ನೋಡೋಣ ಹಂಗೇನಾದ್ರು ಇದ್ರು ಅಂತ. ಈಗ ಅದನ್ನು ನೋಡಿದ್ಮೇಲೆ ಯಲ್ಲಾಪುರದ ಕೆಲವರು ನಮಗೆ ಕರೆ ಮಾಡಿ, ಸರ್ ಇದಕ್ಕೊಂದು ಏನು, ಇದು ರಾತ್ರಿ 2 ಗಂಟೆ 3 ಗಂಟೆಗೆ ಈ ಕಾರ್ಯಕ್ರಮ ಶುರುವಾಗ್ತವೆ, CCTV ಬಂದ್ ಆಗ್ತವೆ, ಯಾಕೆ ಗೌಪ್ಯವಾಗಿ ಈ ರೀತಿ ಯಾವ ಧರ್ಮದಲ್ಲಿ, ಯಾವ ಧಾರ್ಮಿಕತೆಯಲ್ಲಿ ಈ ರೀತಿ ಇದೆ? ದೆವ್ವಗಳು ಓಡಾಡೋ ಸಮಯದಲ್ಲಿ ಇದೆಯಂತ ಪೂಜೆ, ಅದು ಈಶ್ವರ ನೋಡ್ತಾ ಕುತ್ಕೊಂಡಿದ್ದಾನ ಅಂತ ಹೇಳಿ ಒಂದು ಪ್ರಶ್ನಾರ್ಥಕವಾಗಿ ಕೇಳ್ತಾ ಇದ್ದಾರೆ. ಇದು ವಾಮಾಚಾರ ಅಲ್ಲದೆ ಏನು ಅಂತ ಕೇಳ್ತಾರೆ. ಇಲ್ಲಿ ಇದು ತಹಸೀಲ್ ಕಚೇರಿಗೆ ಹೋಗಿ ಬಂತು, ಅಲ್ಲಿ ಮೀಟಿಂಗ್ ಆದ್ವು, ಎಲ್ಲವನ್ನ ನೀವು ಒಂದು ಝಲಕ್ ನೋಡ್ಬೋದು. ಅದಾದ್ಮೇಲೆ ಇನ್ನೂ ಕೂಡ ಸಮಸ್ಯೆ ಮಗ್ಗಲ ಮುಳ್ಳಾಗಿದೆ. ಹೇಳ್ತಾರಲ್ಲ, ನಿಮ್ಮಲ್ಲಿ ಅದು ಒಂಥರ ಮೂಢನಂಬಿಕೆ ಬಿಡಿ ಅಂತ ಹೇಳಿ ಅದಕ್ಕೊಂದು ಕಾಯ್ದೆ ಕಾನೂನು ಇದೆ, ಅದು ಪುಸ್ತಕದಲ್ಲಿದೆ, ಹಾಳೆಯಲ್ಲಿ ಮಾತ್ರ ಇದೆ. ಅದು ಏನಾಗ್ತಿದೆ ಗೊತ್ತಿದೆ. ಭಯ ಪಡ್ತಾರೆ ಜನ. ಎಲ್ಲರೂ ಒಂದೇ ಮನಸ್ಥಿತಿಯರಿರಲ್ಲ, ಎಲ್ಲರೂ ಧೈರ್ಯಸ್ಥರಿರೋದಿಲ್ಲ. ಸ್ವಲ್ಪ ಚೀಲದಿಂದನೂ ನಿಂಬೆಹಣ್ಣು ಬಿದ್ದುಬಿಟ್ರು ಕೂಡ ದಾಟ್ಕೊಂಡು ಹೋಗ್ಬೇಕಂತ ಹೆದರ್ತಾರೆ. ದೊಡ್ಡ ಚೀಲದಲ್ಲಿ ಏನಾದ್ರು ನಿಂಬೆಹಣ್ಣು, ಮೆಣಸಿನ್ಕಾಯಿ ತಗೊಂಡು ಹೋಗಿದ್ರೆ ನಡೆಯುವಾಗ ಬಿದ್ರೆ ಯಾರೋ ಮಾಡಿಸಿದ್ದಾರೆ ಅಂತ ಹೇಳಿ ಮುಗ್ಧ ಜನರು ನಾವು. ಅದು ಯಲ್ಲಾಪುರದಲ್ಲಿ ವಿಶೇಷವಾಗಿ ಈ ರೀತಿ ಹೇಳ್ತಾರಲ್ಲ, ಬಹಳ ಮುಗ್ಧ ಜನರು ಇದ್ದಾರೆ. ಆ ಮುಗ್ಧತೆ ಜೊತೆಗೆ ಇಲ್ಲಿ ಒಂದು ರೀತಿಯಿಂದ ಬುಗುರಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೈದರ್ ಅನ್ನೋರು ಮಾತಾಡ್ತಾರೆ, ನಿಮಗೆ ಕೊನೆ ಕೇಳಿಸ್ತೀನಿ. ರಾತ್ರಿ 2-3 ಗಂಟೆಗೆ ಇದೆಯಂತದ್ರಿ. ಅದಕ್ಕೆ ನಾ ಹೇಳ್ತೇನೆ, ಇಲ್ಲೊಂದು ಸಮಸ್ಯೆ ಇದೆ ಅಂತ ಹೇಳಿ. ಯಾಕಂದ್ರೆ ಈ ಸಮಸ್ಯೆ ಇರುವಾಗಲೇ ಇದಕ್ಕೊಂದು ಪರಿಹಾರ ಬೇಕು ಅಂತ ಹೇಳಿ. ಹಾಗಾದ್ರೆ ತಾಲೂಕ ಇಲ್ಲಿ ಆಡಳಿತ ಏನ್ ಮಾಡ್ತಾ ಇದ್ದಾರೆ, ತಹಸೀಲ್ದಾರ್ ಏನ್ ಮಾಡ್ತಾರೆ, ಒಂದು ಮೀಟಿಂಗ್ ಮಾಡಿಬಿಟ್ರೆ ಮುಗಿತಾ? ಜನರ ನೆಮ್ಮದಿಯಿಂದ ಇರ್ಲಿಕ್ಕೆ ಹೇಳಿ ಅಂತ ಹೇಳಿ ಒಂದು ಅಡ್ಮಿನಿಸ್ಟ್ರೇಷನ್ ಇರ್ತದೆ, ಕಾನೂನು ಸುವ್ಯವಸ್ಥೆ ಅಂತ ಹೇಳಿ ಇರ್ಲಿಕ್ಕೆ ಪೊಲೀಸರು ಇರ್ತಾರೆ. ಆ ವಿಚಾರದಲ್ಲಿ ನಿಜವಾಗ್ಲು ನನಗೆ ಆತ್ಮೀಯರಾದ ಹಾಗೆ ಖಡಕ್ ಸಿಂಗಮ್ ಏನಿದಾರಲ್ಲ, ವಿಜಯ್ ಬಿರಾದರ್ ಅವರು ಇರಲೇಬೇಕಿತ್ತು ಅನ್ನೋ ರೀತಿನಲ್ಲಿ ನಮಗೆ ಒಂದು 20-30 ಕರೆಗಳು ಇವತ್ತು ಬಂದು.
ಅವರಿದ್ದಾಗೆ ಕೆಮ್ಮಲಿಲ್ಲ, ಕ್ಯಾಕರಿಸ್ಲಿಲ್ಲ. ಯಾಕಂದ್ರೆ ಆ ವ್ಯಕ್ತಿ ಯಲ್ಲಾಪುರನ ಸಂಪೂರ್ಣವಾಗಿ ಆ ರೀತಿ ಕಂಟ್ರೋಲ್ ಇಟ್ಕೊಂಡಿದ್ರು. ಅವ್ರು ಏನು ಹೋದ್ರು ಮತ್ತೆ ರಬ್ಬರ್ ಎಳೆದು ಬಿಟ್ಟಂಗಾಗಿದೆ. ಈಗ ಇರುವ ಠಾಣೆ ಇನ್ಸ್ಪೆಕ್ಟರ್ ಅವ್ರಿಗೆ ಹೇಳ್ತಾನೆ, ಸರ್ ನಿಮ್ಮ ಠಾಣೆಯಲ್ಲೇ ಆ ಚೇರ್ನಲ್ಲಿ ಕುಳಿತ ವ್ಯಕ್ತಿಯ ಒಂದು ಆ ಪಾರುಪತ್ಯವನ್ನ ನೀವು ಮುಂದುವರಿಸ್ಕೊಂಡು ಹೋಗಿ. ಯಾಕಂದ್ರೆ ಈ ಬಿರಾದರ್ ಅವರು ಒಂದು ಗೈಡ್ಲೈನ್ಸ್ ಹಾಕೊಟ್ಟಿದ್ರು, ಅದನ್ನ ಸ್ವಲ್ಪ ತಾವು ಕೂಡ ನೋಡ್ತಾ ಹೋಗಿ. ಯಾಕಂದ್ರೆ ಆ ಪೀರಿಯಡ್ ನಲ್ಲಿ ಈ ಬಿರಾದರ್ ಇರಬೇಕಾಗಿತ್ತು ಅಂತಂದ್ರೆ ನಿಮಗೂ ಕೂಡ ಅಸಹ್ಯ ತಿಳ್ಕೊಳ್ರಿ. ಯಾಕಂದ್ರೆ ನೀವು ಇದ್ದು ಉಪಯೋಗ ಇಲ್ಲ ಅಂತ ಹೇಳಿ. ಹೌದಾ, ಒಪ್ತೀರಾ? ಹಂಗ್ಯಾಕೆ, ಇದು ಹಿಂಗೆ ಯಾಕೆ ಅಂತ ಕೇಳ್ತಾ ಇಲ್ಲಿ ಇನ್ನೊಂದು ಮಾತು ಹೇಳ್ತಾನೆ. ಈ ದೇವಸ್ಥಾನದ ಸುತ್ತಮುತ್ತ ಇವೆಲ್ಲ ಯಾಕೆ, ಇದಕ್ಕೊಂದು ಸರ್ವೆ ಇಲ್ಲ ಅಂತ ಟೆಕ್ನಿಕಲ್ ಆಸ್ಪೆಕ್ಟ್, ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ತಾರೆ. ಯಾವಾಗ ಅದು ಪೋಡಿ ಆಗಿಲ್ಲ, ಅದು ಆಗಿಲ್ಲ, ಇದು ಆಗಿಲ್ಲ ಅಂತ ಹೇಳಿ ಅದು ಬೇಕಾದಾಗ್ಲಿ. ಕಡೆಗೆ ನೀವೇ ಏನಾದ್ರೂ ಒಂದು ಮಾಡಿಕೊಂಡು ಅಕ್ಕಪಕ್ಕ ಮನೆ ಇದ್ದಾರೆ. ಕೆಲವೊಬ್ರು ಹೇಳ್ತಾರೆ, ಸರ್ ಇದು ಬೇರೆನೇ ಪ್ಲಾನ್ ಇದೆ ತಗೊಳ್ಳಿ, ಅಲ್ಲಿಂದ ಜನ ಭಯಭೀತರಾಗಿ ಅಲ್ಲಿಂದ ಓಡೋಗ್ಬಿಡ್ಬೇಕು, ಇದು ಉದ್ದೇಶ. ಮತ್ತೆ ಏನಾದ್ರೂ ಆಯ್ತು ಅಂತಂದ್ರೆ ಎಡವಿ ಬಿದ್ರು ಕೂಡ, ಧೋತ್ರ ಸಿಕ್ಕೊಂಡು ಬಿದ್ರು ಕೂಡ ನನಗೆ ಯಾರೋ ಮಾಡ್ಸ್ಯಾರ ಅನ್ನೋ ಒಂದು ಸಮಯ ಇದು. ಹಿಂಗಾಗಿ ಸೈಕಾಲಜಿಕಲಿ ಗಾಬರಿಯಾಗಿ ಹೋಗ್ಬಿಡ್ಲಿ ಅಂತ ಹೇಳಿ ಇಲ್ಲಿ ಅರ್ಚಕ ನಾಗೇಂದ್ರ ಭಟ್ ಅವರ ಮುಂದಾಳತ್ವದಲ್ಲೇ ನಡೀತು ಅಂತ ಹೇಳ್ತಾರೆ. ಅವ್ರು ಕೂಡ ಒಪ್ಕೊಂಡಿದಾರ ಅಂತ ಹೇಳಿ ಹೈದರ್ ಹೇಳ್ತಾರೆ. ಇದು ಅಂತದ್ದು ಅಂದ್ರೆ ನಾನು ಒಬ್ಬ ಬ್ರಾಹ್ಮಣ ಕೇಳ್ತೀನಿ, ಇದು ಅಂತ ಹೇಳ್ತಾರಲ್ಲ, ವಿಧಿ ಅಂತದ್ದು ಇದು ಅಂತ. ಯಾವ ವಿಧಿ ಇದು? ಈ ವಿಧಿನ ಅಥವಾ ಇದು ಒಂದ್ರಿ ಧಾರ್ಮಿಕ ವಿಧಿ ಅಂತಾನೆ ಕೇಳ್ತಾನೆ. ಯಾಕಂದ್ರೆ ಸಂಧ್ಯಾ ವಂದನೆ ಕೂಡ ನಾವು ಮಾಡ್ತೇವೆ. ಪ್ರತಿಯೊಂದು ಎಲ್ಲ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎಲ್ಲವನ್ನ ಒಂಚೂರು ನಾವು ಊಟ ಮಾಡಿ ಬಂದಿದ್ದೀವಿ. ಇದಲ್ಲ, ಇದು ಕಿವಿಯಲ್ಲಿ ದೊಡ್ಡ ಚೆಂಡುವನ್ನೇ ಇಡುವ ಒಂದು ಪ್ರಯತ್ನ. ಸಣ್ಣದಾಗಿದ್ರೆ ಪರವಾಗಿಲ್ಲ, ಇಂಥದ್ದಾಗ್ಬಿಟ್ಟಿದ್ರೆ ಕಿವಿಗಿಂತ ಹೇಳ್ತಾರಲ್ಲ ಹಂಗೆ ಕಾಣ್ತದೆ. ಇರ್ಲಿ, CCTV ಯಾಕೆ ಬಂದಾಗ್ತದೆ ಆ ಸಮಯದಲ್ಲಿ ಒಪ್ಕೊಂತಾರೆ. ಅದಕ್ಕೂ ಕೂಡ ವಾಮಾಚಾರ ಆಗ್ಬಿಟ್ಟಿತ್ತ ಹೇಗೆ? ಹಿಂಗಂದ್ ಬಮ್ ಬುಷ್ ಅಂದ ತಕ್ಷಣ CCTV ಬಂದಾತ ಹೆಂಗೆ? ಯಾಕೆ ಹಿಂಗೆ? ಈಶ್ವರ ಏನ್ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ತೇನೆ. ಯಾಕಂದ್ರೆ ಮೂರನೇ ಕಣ್ಣನ್ನ ಕೊಂಚ ತೆಗಿತಾನೆ, ಹಂಗಾಗ್ಬಾರ್ದು. ನಿಮ್ಗೆ ಗೊತ್ತಿರ್ಲಿ, ಈ ಕೊರಗಜ್ಜ ದೇವಸ್ಥಾನದಲ್ಲಿ ಹೆಂಗಾಗಿತ್ತು ಅಂತಂದ್ರೆ, ಆ ಕೊರಗಜ್ಜ ಇಲ್ಲಿ ತುಳುನಾಡಿನ ಕಾರ್ಣಿಕ ದೈವ. ಎಲ್ಲೆಲ್ಲ ಏನೇನ ತಗೊಂಬಂದು ಎಣ್ಣೆ ಚಕ್ಲಿ ಅವು ಏನೋ ತಿನ್ಲಿಕ್ಕೆ ಅಂತ ಹೇಳಿ ತಮಗ್ ತಿಳಿದಂಗ್ ಮಾಡಿದಾಗ ಇಲ್ಲಿ ಮಹೇಶ್ ಕುಮಾರ್ ಅವರ ಹಾಗೆ ಇಲ್ಲಿ AC ಅವರ ರೂಪದಲ್ಲಿ ಕೊರಗಜ್ಜ ಬಂದು ನನ್ನನ್ನ ಇಲ್ಲಿಂದ ಬೀಳ್ಕೊಟ್ಟು ಬಿಡಿ ಅನ್ನೋ ರೀತಿನಲ್ಲಿ ಎಲ್ಲವನ್ನ ತೆರವು ಮಾಡಿದ್ರು. ಅದ್ರ ಒಂದು ಝಲಕ್ ಕೂಡ ನೀವು ನೋಡ್ಬೋದು. ಯಾಕಂದ್ರೆ ದೈವ ಮುನಿಸು ಅನ್ನೋದು ಇರ್ತದಲ್ಲ, ಬಹಳ ಕೆಟ್ಟು. ದೇವರೇನು ಈಗ ಶಂಖ ಚಕ್ರ ಗದ ಹಾಕಿ ಬರೋಲ್ಲ ಅಂದ್ರೂ ಕೂಡ ಯಾರ್ದೋ ರೂಪದಲ್ಲಿ ಬರ್ತಾರೆ, ನೆನಪಿರ್ಲಿ. ಯಾಕಂದ್ರೆ ಇದು ಕಲಿಗಾಲ, ಇಲ್ಲಿ ಏನ್ ಬೇಕಾದ್ ಮಾಡ್ತಾರೆ ಅಂತ ಹೇಳಿ ನಡೆಯೋದಿಲ್ಲ. ಎಲ್ಲವೂ ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ನೆನಪಿರ್ಲಿ. ಈಗ 3-4 ತಿಂಗಳಿಂದ ಈ ಸಮಸ್ಯೆ ಅಂದ್ರೆ ಇನ್ನು ಉಲ್ಬಣ ಆಗಿದೆ. ಮುಂಚೆಯಿಂದ ಇತ್ತು, ಈಗ ಸಿಕ್ಕಾಪಟ್ಟೆ ಆಗಿದೆ. ಅಂದ್ರೆ ಅವ್ರ ಉದ್ದೇಶ ಇಲ್ಲಿ ತಹಸೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಮೀಟಿಂಗ್ ಆದ್ವು, ಎಲ್ಲ ಆದ್ರೂ ಸೊಲ್ಯೂಷನ್ ಯಾಕೆ ಬರಲಿಲ್ಲ? ಆಪರೇಷನ್ ಸಕ್ಸಸ್, ಪೇಷಂಟ್ ಹೊಗೆ. ಇದೆಂತದು ಅಂದ್ರೆ ಬಿಲ್ ಕಟ್ಲಿಕ್ಕೆ ಮಾತ್ರನ ಬಾಡಿ. ಸ್ಥಳೀಯರ ಗಮನಕ್ಕೆ ಬಾರದಂತೆ ಈ ಪೂಜೆ ಯಾಕೆ ಅಂತ ಹೇಳಿ ಕೇಳ್ತಾರೆ. ಅದು ಒಂದು ಯಕ್ಷ ಪ್ರಶ್ನೆ. ದೇವಸ್ಥಾನದ ಕಮಿಟಿಯಲ್ಲಿ ಸ್ಥಳೀಯರ ಸದಸ್ಯರೊಬ್ರು ಇದಾರ ಅಂತ ಹೇಳ್ತಾರೆ, ಕೆಲವೊಬ್ರು ಇಲ್ಲ ಅಂತ ಹೇಳ್ತಾರೆ. ಮ್ಯಾಟರ್ ಆಫ್ ಡಿಬೇಟ್. ನೋಡೋಣ. ಇದು ಸರ್ವೆ ವಿಚಾರ, ಸ್ಥಳೀಯರ ಕಮಿಟಿ ಸೇರ್ಪಡೆ, ಇದು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿ ತಹಸೀಲ್ದಾರ್ ಒಂದ್ಸತಿ ಹೇಳಿದ್ರು. ವೀಕ್ಷಕರು ಬಂದು ನೆನಪಿರ್ಲಿ, ಧಾರ್ಮಿಕ ಭಾವನೆ ಏನಿದೆಯಲ್ಲ, ಸೂಕ್ಷ್ಮ ವಿಚಾರ. ಈ ವಿಚಾರದಲ್ಲಿ ಏನ್ ಬೇಕಾದಾಗ್ಬೋದು. ಪೊಲೀಸರೇ, ಲಾ ಅಂಡ್ ಆರ್ಡರ್ ಕಡೆಗೆ ಯಾರೋ ಕೈ ತಗೊಂಡ್ಮೇಲೆ ಯಲ್ಲಾಪುರದಲ್ಲಿ ಏನೇನೋ ಆಗ್ತಾ ಇದೆ ಅಂತ ಹೇಳಿ ಹೇಳಬಾರ್ದು. ಈಗ ಬಿರಾದರ್ ಅವರ ರೀತಿನಲ್ಲಿ ಎಲ್ಲರೂ ಪೊಲೀಸರು ಖಡಕ್ಕಾಗಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡಿ ಅಂತ ಹೇಳ್ತಾ, ಕೊನೆಗೆ ಹೇಳೋದು ಮಾತ್ರ ಇಲ್ಲೊಂದು ಸಮಸ್ಯೆ ಇದೆ. ನಮಸ್ಕಾರ. ಮಾತನಾಡು
ಇಲ್ಲಿ ಅಂತ ಹಾಕಿದ್ದು ಹುಗಿದವ ನೋಡಿ, ಅಲ್ಲಿ ಅಂತ ಹುಗಿದವ. ಸ್ವಲ್ಪ ಅದು ಗಾಡಿ ತೆಗಿತೇನೆ ಅಲ್ಲಿ ಓಪನ್ ಮಾಡಿಕೊಟ್ರೆ ಬೇರೆ ಕಡೆ ಬಂದಿದೆ. ಬಡ್ರ ಬನ್ರಿ ಬರ್ತಾರೆ ಬನ್ನಿ. ಇಲ್ಲಿ ನಮ್ಮ ದೇವಸ್ಥಾನ ಆವರಣದಲ್ಲಿ ಈಗ 4-5 ಸಲ ಆಯಿತು ಇದೇ ನಿನ್ನೆಯಾಗಿ. ನಿನ್ನೆ ದೊಡ್ಡ ಪ್ರಮಾಣದಲ್ಲಿ ಆಯಿತು. ಮೊನ್ನೆ ರಾತ್ರಿ ಇದೇ ಥರ ಕಾಯಿ ಹೊಡೆಯೋದು, ಲಿಂಬೆಹಣ್ಣು ಹಾಕೋದು, ಎಲ್ಲರೂ ಮನೆ ಬಾಗಿಲಕ್ಕೆ ತಗೊಂಡೋಗಿಡೋದು, ಇದನ್ನೆಲ್ಲ ಪೂರ್ತಿ ಮನೆ ಮಾಡಲಿಕ್ಕೆ ಅಂತಿದ್ದಾರೆ ಅವರು. ಹಾಗಾಗಿ ನಾವು ನಿಮಗೆ ತಿಳಿಸಿದ್ದು. ಅದರ ನಂತರ ಇಲ್ಲಿ ಏನು ಕೇಳಿದ್ರೆ ವಾಮಾಚಾರನೋ ಅದನ್ನು ಇದನ್ನು ಮೊಳೆ ಹೊಡೆಯೋದು, ಅದು ಮಾಡೋದು ಇದು ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಈಗ ನಾವು ಬಂದು ಇಲ್ಲಿ 50 ವರ್ಷ ಆಯಿತು ದೇವಸ್ಥಾನದ ಮನೆ ಮಾಡಬೇಕು. ಕೊನೆಗೆ ನಮ್ಮ ಕಮ್ಯುನಿಟಿಯಲ್ಲಿ ಕೌಳಿಯವರಿದ್ದರು ಮೊದಲು, ಅದರ ನಂತರ ಅರೆಗೋಳಿಯವರಾದರು, ಅದರ ನಂತರ ಗಜಾನ್ ಭಟ್ರಾದರು. ಗೊತ್ತಿಲ್ಲ ಆ ವಿಚಾರ ಸಲುವಾಗಿ ಮಾತಾಡುವಂತೆ ಇದು ಮಾಡಿದ್ದು. ಈಗ ಅವ್ರು ಇನ್ನೂ ಬಂದಿಲ್ಲ ಸರ್, ಯಾಕೆ ನೀವು ಕರೆದಾಗೂ ಬರ್ತಾ ಇಲ್ಲ ಅವರು. ಈಗ ನಾವು ಅವ್ರಿಗೆ ಕರೀವಿ, ಸ್ಟೇಷನ್ಗೂ ಬಂದಿದ್ರು ಅವರು. ಅವ್ರು ಏನು ಹೇಳ್ತಾರೆ, ನಾವು ಇಲ್ಲ ದೇವಸ್ಥಾನದಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ, ಸ್ಟೇಷನ್ ಕರೀಬೇಕು ಅವ್ರಿಗೆ ಕೇಳಿದ್ರು. ಅದಕ್ಕೆ ನೀವು ಸ್ಟೇಷನ್ ಬರುವ ಅಂತ ಹೇಳಿದ್ರು, ನಿಮ್ಮ ಜೊತೆ ಮಾತಾಡಿದ್ವಿ. ಹೌದು, ಹೌದಾ? ಅದಕ್ಕೆ ಈಗ ಒಂದು ಡಿಸೈಡ್ ಬಂದಿದ್ವಿ, ನಾವು ಬಂದಿದ್ವಿ. ಈಗ ಒಂದು ಡೇಟ್ ಕೊಡ್ತೀವಿ. ತಹಸೀಲ್ದಾರ್ ನೇತೃತ್ವದಲ್ಲಿ ಆ್ಯಕ್ಚುಲಿ ತಹಸೀಲ್ದಾರ್ ಇದೆಲ್ಲ ಕಮಿಟಿ ತಹಸೀಲ್ದಾರ್ ಕಮಿಟಿ ನೇತೃತ್ವದಲ್ಲಿ ಮೀಟಿಂಗ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ಈಗ ನಾವು ಕರೆದು ಮಾತಾಡ್ಬೇಕಂತ ಮಾಡಿದ್ವಿ. ನೀವು ಒಪ್ಪಲಿಲ್ಲ ಬರಲಿಕ್ಕೆ, ಅವ್ರು ಇಲ್ಲಿ ಬರ್ಲಿಕ್ಕೆ ಅವರು ಒಪ್ಪಲಿಲ್ಲ. ಹೌದಾ? ಅದಕ್ಕೆ ನಾವು ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ತಹಸೀಲ್ದಾರ್ ಆಫೀಸಲ್ಲೇನೆ. ನೀವು ಸ್ಟೇಷನ್ಗೆ ಬರೋದು ಬೇಡ, ನಾವು ಅವರು ಇಲ್ಲಿ ದೇವಸ್ಥಾನಕ್ಕೆ ಇಲ್ಲಿ ಇದು ಬೇಡ, ನೀವು ಅವರು ಸ್ಟೇಷನ್ಗೆ ಬರೋದು ಬೇಡ, ಎಲ್ಲ ಯಾವುದು ಬೇಡ, ಡೈರೆಕ್ಟ್ ತಹಸೀಲ್ದಾರ್ ಆಫೀಸಲ್ಲಿ ಒಂದು ತಹಸೀಲ್ದಾರ್ ನೇತೃತ್ವದಲ್ಲೇ ಇದು ಮೀಟಿಂಗ್ ಮಾಡಿ ಏನಿದೆ ಸಮಸ್ಯೆ ನಿಮ್ದು ಏನಿದೆ ಔಟಿದ್ದೇನೆ ಎಲ್ಲನೂ ಅವರ ಸಮಕ್ಷಮದಲ್ಲೇ ಮಾತಾಡ್ಕೊಂಡು ಬಗೆಹರಿಸ್ಬೇಕಂತ ಡಿಸೈಡ್ ಮಾಡಿದ್ವಿ. ಡೇಟನ್ನು ತಹಸೀಲ್ದಾರ್ ಮೇಡಮ್ ಹೇಳ್ತೀವಿ ಅಂತ ಹೇಳಿದ್ರು. ಇವತ್ತು ಮಾತಾಡಾಗಿದೆ. 10 ಅಥವಾ 11 ತಾರೀಕಿಗೆ ಆಗ್ತದೆ, ಫೈನಲ್ ಆಗ್ತದೆ. 10ನೇ ತಾರೀಕಿಗೆ ಓಕೆ ಅಂತ ಹೇಳೋರೆ. ಅವತ್ತೊಂದೇನೋ ಮೀಟಿಂಗ್ ಬರ್ಬೋದು ನಮ್ಮದು, ಅದು ಇನ್ನೂ ಫಿಕ್ಸ್ ಆಗಿಲ್ಲ. ಮೀಟಿಂಗ್ ಬರಲಿಲ್ಲ ಅಂದರೆ ನಾವು 10ನೇ ತಾರೀಕಿಗೆ ಮಾಡೋ, ಇಲ್ಲಾಂದ್ರೆ 11 ತಾರೀಕು ಮಾಡ್ತೀವಿ ಅಂತ ಹೇಳೋರೆ. ನಮ್ಗೆ ಏನಿದ್ದು ನಾಳೆ ಅಥವಾ ನಾನು ಹೇಳ್ತೇನೆ ಅಂತ ಹೇಳೋರು. ಅದೇ ಹೇಳಿ ತಹಸೀಲ್ದಾರ್ ಆಫೀಸ್ ಆ್ಯಕ್ಚುಲಿ ದೇವಸ್ಥಾನಗಳು ಏನೇನು ಸಮಸ್ಯೆಗಳಿದ್ರು ಅವರೆಲ್ಲ ಮಾತಾಡಿಸಿ ಬಗೆಹರಿಸೋದು ಸಿವಿಲ್ ಮ್ಯಾಟ್ರ್ ಆಗೋದ್ರಿಂದ ಅವ್ರು ಮಾಡ್ತಾರೆ. ಸರಿ, ಈಗ ನಿಮಗೆಲ್ಲ ಒಪ್ಪಿಗೆ ಇದೆಯಲ್ಲ? 10ನೇ ತಾರೀಕಿಗೆ ಅಥವಾ 11ನೇ ತಾರೀಕಿಗೆ ತಹಸೀಲ್ದಾರ್ ಆಫೀಸ್ ಮೀಟಿಂಗ್ ಎಲ್ಲರೂ ಬರಬೇಕು. ತಹಸೀಲ್ದಾರ್ ನೇತೃತ್ವದಲ್ಲಿ, ತಹಸೀಲ್ದಾರ್ ನೇತೃತ್ವದಲ್ಲಿ ಅವ್ರ ಮುಂದೆ ಕಮಿಟಿಯವರು ಇರ್ತಾರೆ, ನಾವು ಇರ್ತೀವಿ, ನೀವು ಬರ್ತೀವಿ. ಯಾರು ಕಮಿಟಿ ಸಾರ್ವಜನಿಕರಿದ್ದಾರೆ ಒಂದಾಗ್ಬೋದು. ಇದೇನು ಕೇಳಿದ್ರೆ ಬಾಕಿ ಎಲ್ಲ ಹೆಣ್ಣುಮಕ್ಕಳು ಅವರು ಇವರು ಬರ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಪ್ರಮುಖರು ಏನಿದ್ದಾರೆ ಒಂದು 4-5 ಮನೆ ಇದೆ, ಆ ಪ್ರಮುಖರು ಗಂಡಸರಷ್ಟೇ ಬರ್ಬೋದು. ಅದೇ ಈಗ ತಹಸೀಲ್ದಾರ್ ಕಚೇರಿಗಾದ್ರೂ ಯಾಕೆ ಕೇಳಿದ್ರೆ ಅವ್ರ ಮಕ್ಕಳು ಮರಿ ಇದ್ದವರು ಅಲ್ಲೆಲ್ಲ ತಗೊಂಡು ಬರ್ಲಿಕ್ಕೆ ಸಾಧ್ಯ ಇದು ಮಾತಲ್ಲ. ಇದ್ರ ಬಗ್ಗೆ ಮುಂದಿನ ತಹಸೀಲ್ದಾರ್ ಅವರು ಮಾತಾಡ್ಬೇಕಾಗ್ತದೆ. ಅಲ್ಲ ನಿಮ್ಮೇಲಿಲ್ಲ ಸರ್, ಆದ್ರೆ ನಮ್ಗೆ ಡೌಟ್ ಕ್ಲಿಯರ್ ಆಗಲ್ಲ. ನಾವು ಹೆದರ್ತಾನೆ ಇರ್ಬೇಕಲ್ರಿ, 11ನೇ ತಾರೀಕು ಹೆದರ್ತಾನೆ ಇರ್ಬೇಕು. ಏನಾಗ್ತದೆ ಹೇಳಿ ಗಂಡು ಮಕ್ಕಳಲ್ಲಿ ಅವರು ಕೂಡ ನ್ಯೂಸ್ ಸ್ಟೇಷನ್ ಬರೋದಿಲ್ಲ, ಅವರು ಕೂಡ ಇಲ್ಲಿ ಬರೋದಿಲ್ಲ. ನೋಡಿ ಸರ್, ಇನ್ನೊಂದು ವಿಚಾರ ಅವ್ರ ಕೈಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇದ್ದಾರೆ, ನಮಗೂ ಗೊತ್ತಿದೆ ಇಲ್ಲ ಅಂತ. ನಾ ದೊಡ್ಡ ವ್ಯಕ್ತಿ, ನಮ್ದೆಲ್ಲ ದೊಡ್ಡ ವ್ಯಕ್ತಿ ಏನಲ್ಲ, ನಾವು ಸಾಮಾನ್ಯ ವ್ಯಕ್ತಿಗಳೇ ಇಲ್ಲಿದ್ದವರು. ನಾವು ಅವರಿಗೆ ಇದು ಮಾಡೋದುಂಟಾ? ಇಲ್ಲಲ್ಲ. ನಾವು ಯಾಕೆ ಪ್ರಶ್ನೆ ಕೇಳೋ ಸಲುವಾಗಿ ದೇವ್ರ ಮುಂದೆ ಪ್ರಶ್ನೆ ಆಗ್ಲಿ ಅಂತ ನಾವು ಹೇಳ್ತಿರೋದು. ನೀವು ದೇವಸ್ಥಾನ ತಹಸೀಲ್ದಾರ್ ಮೇಡಮ್ ಮಾತಾಡ್ಕೊಂಡು ಒಂದು ಡಿಸೈಡ್ ಮಾಡ್ಕೊಂಡು ಬರುವ. ನಾವು ಮಾತಾಡಿದೀವಿ, ಈಗ ಆಲ್ರೆಡಿ ಮಾತಾಡಿದ್ವಿ, ಹಿಂಗಿದೆ ಸಮಸ್ಯೆ ಹಿಂಗಿದೆ ಅಂತ ಹೇಳಿ. ಆಯ್ತು, ಒಂದು ಮೀಟಿಂಗ್ ಮಾಡುವ, ಅವ್ರ ಜೊತೆ ಏನಿದೆ ಕರೆದು ಮಾತಾಡಿಸಿ ಏನಿದೆ ಸಮಸ್ಯೆ ಬಗೆಹರಿಸೋ
ಬಗೆಹರಿಸಲಿಕ್ಕೆ ಪ್ರಯತ್ನ ಪಡುವಂತ ಹೇಳಿದ್ದಾರೆ. ಅದು ನೋಡೋಣ ಏನಿದೆ ಅಂತ. ಅವ್ರು ಯಾವಾಗ ಡೇಟ್ ಕೊಡ್ತಾರೆ ನೋಡೋಣ. ಡೇಟ್ ಕೊಟ್ಟಿಲ್ಲ ಅವ್ರು ಆ್ಯಕ್ಚುಲಿ 10ಕ್ಕೆ ಅಂತ ನಾವು 10ಕ್ಕೆ ಆದ್ರೆ ಆಗ್ತದೆ ಮೇಡಮ್ ಅಂತಂದೆ. ಅಂತ ಆಯ್ತು ನೋಡ್ತೀವಿ ಅಂತ ಹೇಳಿ ಅವ್ರು 10ಕ್ಕೆ ಇನ್ನೂ ಫೈನಲ್ ಮಾಡಿಲ್ಲ. ಅದು ನಾನು ಆಗ್ಬೋದು. ಆದ್ರೆ ಸರ್ ಅವರು ಇದ್ರ ಬಗ್ಗೆ ಕ್ಲಿಯರಿಟಿ ಕೊಡಲಿಲ್ಲ, ಹಂಗಾಗಿ ಬರ್ತೇವೆ. ಅವ್ರು ಕೊಡೋದೇನೀಗ ಜಾಗದ ಸಮಸ್ಯೆ ಬಗ್ಗೆ ಕೊಡ್ಬೋದು ಎಲ್ಲರಿಗೆ ಕರೆದು, ಇದ್ರ ಕ್ಲಿಯರಿಟಿ ಕೊಡೋದಿಲ್ಲ. ಇದು ಮಾಡ್ಲಿಕ್ಕೆ ಸರ್ ಈಗ ರಾತ್ರಿ ಯಾವ್ದಾದ್ರು ಪದ್ಧತಿ ಉಂಟಾ ಆ ತರ ಮಾಡೋದು? ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಆ ತರ ಉಂಟಾ? ಬಾಕಿ ದೇವಸ್ಥಾನ ಅದೇ ತರ ಮಾಡಿದ್ರ ಅದಲ್ಲ ಹಂಗೆ ಕ್ವಶನ್ ಬರ್ತದೆ. ಹಂಗಾಗಿ ನಮ್ಮ ಆಕ್ಚುಲಿ ಇದು ದೇವಸ್ಥಾನಗಳಿಗೆ ಅಥವಾ ಸಿವಿಲ್ ಮ್ಯಾಟರ್ ಬರ್ತದೆ, ಅವರ ಬಂದು ಮಾತಾಡ್ತಾರೆ. ಯಾಕಂದ್ರೆ ಅವರು ಒಪ್ಕೊಂಡಿದ್ದಾರೆ ಸ್ಟೇಷನ್ ಬಂದು ನಾವೇ ಮಾಡಿದ್ದು, ಮತ್ತೆ ದೇವಸ್ಥಾನದ ಆಜುಬಾಜು ಅವರು ಜಾಗವನ್ನ ಕಬಳಿಸಿದ್ದಾರೆ ಅಂತ ಹೇಳ್ಕೊಂಡು ಅವ್ರನ್ನ ಎದುರಿಸಲಿ ಸಲುವಾಗಿ ಮಾಡಿದ್ದು ಅಂತ ಅವರು ಹೇಳಿದ್ದಾರೆ. ಅಲ್ಲಿ ಆಫೀಸ್ ನಲ್ಲಿ ಹೇಳಿದ್ದಾರೆ. ಇವ್ರನ್ನ ಸರೇ ಫೋನ್ ಮಾಡಿದಾಗ ಇದು ಸೂಕ್ಷ್ಮವಾಗಿ ಇದು ಗೊತ್ತಾಗ್ತದೆ ಸರ್. ಯಾಕೆಂದ್ರೆ ಇದು ಈ ರೀತಿ ಮಾಡ್ಲಿಕ್ಕೆ ಮಾಡಿದ್ದು ಇದು 5ನೇ ಸಲ ಇದು. ನಾನು ಮತ್ತೆ ಮಾತಾಡ್ತೇನೆ. ಈಗ ನೋಡಿ ಸರ್, ಈಗ ಯಲ್ಲಾಪುರದೊಳಗೆ ಇಷ್ಟೆಲ್ಲ ದೇವಸ್ಥಾನಗಳಿದೆ. ಈ ರೀತಿ ಮಾಡಿಬಿಟ್ಟು ಅಭಿವೃದ್ಧಿ ಮಾಡಿದ ದೇವಸ್ಥಾನ ಎಲ್ಲಿದೆ ಯಲ್ಲಾಪುರದೊಳಗೆ ಅನ್ನೋದನ್ನ ಈ ಕಮಿಟಿಯವರಿಗೆ ನಾವು ಉತ್ತರ ಮಾಡಿದ್ದೇವೆ. ಯಾವ ದೇವಸ್ಥಾನ ನೋಡ್ರಿ, ಇಲ್ಲಿ ಗ್ರಾಮದೇವಿ ದೇವಸ್ಥಾನ ಇದೆ, ಅಲ್ಲಿ ಕಾಳಮ್ಮದೇವಿ ದೇವಸ್ಥಾನಗಳಿದೆ, ಇಲ್ಲಿ ಕಲ್ಮಠದ ದೇವಸ್ಥಾನ ಇದೆ, ಅಂದ್ರೆ ಅಲ್ಲಿ ಪ್ರಸನ್ನ ಗಣಪತಿ ದೇವಸ್ಥಾನ ಇದೆ, ಈಶ್ವರ ಗಣಪತಿ ಇದು ಶಕ್ತಿ ಗಣಪತಿ ದೇವಸ್ಥಾನಗಳಿದೆ. ಈ ರೀತಿ ಅಭಿವೃದ್ಧಿ ಮಾಡಿದಾರ ಎಲ್ಲರಿಗೂ ಅದೇ ಹುಡ್ತಾ ಇದೆ, ಅದೇ ನಂಬಿಕೆ ಬರ್ತಾ ಇದೆ. ಈಗ ಈ ರೀತಿ ಮಾಡಿ ದೇವಸ್ಥಾನ ಅಭಿವೃದ್ಧಿ ಮಾಡ್ತಾರ ಅಥವಾ ಮಂದಿನ ಹಿಡ್ಕೊಂಡು ಅಭಿವೃದ್ಧಿ ಮಾಡ್ತಾರ? ಈಗ ನೋಡಿ ಸರ್, ಇಷ್ಟು ದಿವಸ ಆಯ್ತು, ಈಗ 8 ದಿವಸ ಆಗ್ಲಿಕ್ಕೆ ಬಂತು. ಇಷ್ಟು ದಿವಸದಿಂದ ಸೋಮವಾರ ಎಲ್ಲ ಭಕ್ತಾದಿಗಳು ಇಲ್ಲಿ ಕ್ಯೂ ಲೆಕ್ಕದಲ್ಲಿ ನಿಂತ್ಕೊಳ್ಳೋದು. ಈಗ ಭಕ್ತಾದಿಗಳು ಒಂದು ಬರ್ಲಿಕ್ಕೆ ಇಲ್ಲಿ ಹಿಂಜರಿತಾ ಇದ್ದಾರೆ. ಅಂದ್ರೆ ದೇವಸ್ಥಾನ ಯಾವ ಮಟ್ಟಿಗೆ ಬಂತು ನಾವು? ಈಗ ನೋಡಿ ಸರ್, ದೇವಸ್ಥಾನದ ಮುಂದ್ಗಡೆ ಈ ಯಾವ ರೂಪ ಹಾಕೊಂಡಿದೆ ಒಂದು ದೇವಸ್ಥಾನ, ಪವಿತ್ರವಾದ ಸ್ಥಾನ ನೋಡಿ, ಯಾರು ಯಾವ ರೂಪ ಹಾಕೊಂಡಿದೆ? ಯಾರು ತೆಗಿಲಿಕ್ಕೆ ಹೋಗಿಲ್ಲ, ಯಾರು ಬರುದಿಲ್ಲ. ಯಾಕೆಂದ್ರೆ ಸರ್, ಈಗ ನಾವೇ ಬೆಳಗಾಗಿ 5 ಗಂಟೆಗೆ ಹೇಳ್ತೀವಿ, 5 ಗಂಟೆಗೆ ಎದ್ಬಿಟ್ಟು ನಾವೇ ಮೈಕ್ ಹೋಗ್ತೀವಿ, ನಾವೇ ಲೈಟ್ ಆಫ್ ಮಾಡ್ತೀವಿ. ಕಮಿಟಿಯವರು ಯಾರು ಬರುದಿಲ್ಲ, ಗೊತ್ತಾಯ್ತ್ರೆ? ಈಗ ರಾತ್ರಿ ಅವರು ಅಜ್ಜಿ ಬರ್ತಾರೆ, ಅವ್ರ ಹತ್ರ ಆದಂತ ಅವ್ರ ಶಕ್ತಿ ಮೀರ್ ಅವ್ರು ಮಾಡೋಗ್ತಾರೆ. ನಾವ್ ಇದನ್ನ ಹೇಳಲಿಕ್ಕೆ ನಾವು, ಯಾಕಂದ್ರೆ ದೇವಸ್ಥಾನ ನಾವು ಸುಳ್ಳು ಹೇಳ್ಬಾರ್ದು. ಅವ್ರ ಶಕ್ತಿ ಮೀರ್ ಅವ್ರು ಮಾಡೋಗ್ತಾರೆ. ಅವ್ರ ವಯಸ್ಸಿಗೆ ತಕ್ಕ ಮಾಡ್ತಾರೆ. ಈಗ ಯಾರು ನೋಡ್ರಿ, ಈಗ ಇಲ್ಲಿ ನಾವು ಕಸ ಹೊಡಿತಿದ್ವಿ, ಒಂದು ನೀರು ಹೊಡಿತಿದ್ವಿ, ಈಗ ಯಾರು ಇಲ್ಲ ಒಂದು ಕಸ ಸುದ ಇನ್ನೂ ತನ ಮುಟ್ಲಿ ಹೊಡೆಯುವುದೂ ಇಲ್ಲ. ಈಗ ಹಿಂಗ ಆಗ್ತಾ ಹೋದ್ರೆ ದೇವಸ್ಥಾನ ಹೆಂಗ ಆಗ್ತಾ ಉಂಟ್ರಿ ನೋಡ್ರಿ. ಈಗ ಎಲ್ಲರೂ ಇದ್ದಾರೆ, ಒಂದು ಹಿಂದೂ ಇದೆ, ಮುಸ್ಲಿಂ ಇದೆ. ಈ ದೇವರಿಗೆ ಯಾವುದು ಜಾತಿ ಭೇದ ಅನ್ನೋದಿಲ್ಲ. ಯಾವುದೇ ದೇವಸ್ಥಾನದಲ್ಲೂ ಜಾತಿ ಭೇದ ಅನ್ನೋದಿಲ್ಲ, ಗೊತ್ತಾಯ್ತ್ರಿ? ಯಾಕೆಂದ್ರೆ ಅವ್ರು ಹಿಂದೂ ಮುಸ್ಲಿಮರು ಯಾಕೆ ಬಂದಿದ್ದಾರೆ ಅಂತಂದ್ರೆ ಅವ್ರ ಮನೆ ಬಾಗ್ಲಲ್ಲಿ ನಡೆದಿದ್ದು, ಅವ್ರ ಮನೆ ಬಾಗ್ಲಲ್ಲೂ ಆಗಿದ್ದಿದೆ. ಆ ಒಂದು ಕಾರಣಕ್ಕಾಗಿ ಮುಸ್ಲಿಮರು ಬಂದಿದ್ದಾರೆ. ಯಾಕಂದ್ರೆ ಮುಸ್ಲಿಮರನ್ನ ನಾವು ಇಲ್ಲಿ ಕಟ್ಕೊಂಡು ಬಂದ್ಕೊಂಡು ನಾವು ಇದು ಮೀಟಿಂಗ್ ಮಾಡ್ತಾ ಇಲ್ಲ. ಇದು ಕಮಿಟಿಯವರು ಮಾತಾಡ್ತಾರೆ, ಗರ್ಭಗುಡಿ ಒಳಗೆ ಮುಸ್ಲಿಮರನ್ನ ಹುಟ್ಟಿಸಿದ್ರಿ ನೀವು, ಅದನ್ನ ತೋರಿಸ್ಲಿ, ನಮಗೆ ದಾಖಲೆಗಳನ್ನ ತೋರಿಸ್ಲಿ ಅವರು ಕಮಿಟಿಯವರು. ನಾವು ತೋರಿಸ್ತೇವೆ. ಯಾಕೆ ಅಂತಂದ್ರೆ ಸರಿ ಮೊದಲಲ್ಲಿ ಯಾರು ಮಾತಾಡಿದ್ರೆ ಈಗ ನಾವು ತೋರಿಸ್ತೇವೆ. ಯಾಕೆಂದ್ರೆ ಮುಸ್ಲಿಮರು ಯಾವ ಗರ್ಭಗುಡಿ ಒಳಗೆ ಹೋಗಿದ್ದಾರೆ ನಾವು ತೋರಿಸ್ತೇವೆ. ಯಾಕಂದ್ರೆ ಇಲ್ಲಿ ಎಲ್ಲಾ ಮುಸ್ಲಿಮರು ಸೋಮವಾರ ದಿವಸ ಅಷ್ಟು ಮುಸ್ಲಿಮರು ಈ ಏರಿಯಾದೊಳಗೆ ಯಾವ ಮುಸ್ಲಿಮರು ಇದ್ದಾರೋ ಅಷ್ಟು ಮುಸ್ಲಿಮರು ಈ ದೇವಸ್ಥಾನಕ್ಕೆ ನಡ್ಕೋತಾರೆ, ಹಣ್ಣು ಕಾಯಿ ಮಾಡ್ಕೊಂಡು ಹೋಗ್ತಾರೆ. ಅಂದಾಗ ಯಾರಿಗೂ ಸಂಬಂಧ ಇಲ್ಲ ಅಂತ ಹೇಳೋದು ಕಮಿಟಿಯವರು ಇದು ಲಕ್ಷಣ ಅಲ್ಲ. ಕಮಿಟಿಯವರು ಜನರು ಹಿಡ್ಕೊಂಡ್ರೆ ಇಲ್ಲಿ ಕೆಲಸ ಆಗೋದು. ಯಾವುದೇ ಒಂದು ದೇವಸ್ಥಾನ ಭಕ್ತಾದಿ ಹೋದ್ರೆ ದೇವಸ್ಥಾನ, ಇಲ್ಲ ಅಂತಂದ್ರೆ ಆ ದೇವಸ್ಥಾನ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಈ ರೀತಿ ಒಂದು ಪ್ರಸಂಗ ನಡ್ಕೊಂಡು ಹೋಯ್ತು ಅಂದ್ರೆ ಸರ್, ಇದು ಮುಂದೊಂದು ದಿವಸ ಬಹಳ ಕಷ್ಟ ಇದೆ. ಆದ್ರೆ ಈ ವಾಮಾಚಾರ ಕ್ರಿಯೆಯನ್ನು ಕಣ್ಣಿನ ಕಾಲ ಹಂಗೆಲ್ಲ ಮಾಡ್ತಿರೋರು ಹೇಳ್ತಿರಲ್ಲ, ಆ ವಿಷಯ ಅಲ್ಲ. ನಮ್ಮ ಎದುರು ನಡೆದಿದ್ದೇನು ಅಂದ್ರೆ ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ಅದಕ್ಕೆ ಬೇಕಾಗಿ ಮಾಡ್ತಾ ಇದ್ದದ್ದು ಒಳ್ಳೆದಾಗ ನಾನು ಬಂದಿದ್ದು ಇವತ್ತು ಬರೋದು ಅಲ್ಲ. ಈಗ ನೀವು ಬಂದಿದ್ದು ಹೌದು, ಅವ್ರ ಸಂಗಡ ಬಂದಿದ್ದು ಹೌದು, ಹೌದಲ್ಲ? ಅದ್ರ ಬಗ್ಗೆ ನಾವು ಇಲ್ಲ, ನಾವು ನಿಮ್ಮ ಮೇಲೆ ದ್ವೇಷನೂ ಇಲ್ಲ. ಮಾತಾಡ್ರಿ ಅದೇ ಎಲ್ಲರ ಬಗ್ಗೆ ಅವ್ರ ಎದುರು ಇಲ್ಲಿ ಬರ್ರಿ, ಎಲ್ಲರೂ ಬರ್ರಿ, ಎಲ್ಲರೂ ಬರ್ರಿ ಇಲ್ಲಿ. ಓ ನಾರಾಯಣ ಭಟ್ರ, ನಾರಾಯಣ ಭಟ್ರ, ಓ ನಾರಾಯಣ ಭಟ್ರ, ಇಲ್ಲಿ ಬರ್ರಿ, ಎಲ್ಲರೂ ಬರ್ರಿ, ಇಲ್ಲಿ ಬರ್ರಿ. ಗಜಣ್ಣ ಇಲ್ಲಿ ಬರ್ರಿ. ಅಲ್ಲಲ್ಲ ಎಂತಕ್ಕಂದ್ರೆ ಅದಷ್ಟೇ ಬಿಟ್ರೆ ನಾನು ಹೇಳ್ತೆ ಕೇಳ್ರಿ, ನಾಳಿಂದ ವಿಷಯ ಎತ್ತುದಿಲ್ಲ ಅದು. ನಾಳಿಂದ ನೀವು ಸಿಕ್ಕರು ಎಲ್ಲರೂ ಸಿಕ್ಕರು ಒಂದೇ ನಂಗೆ. ಆದ್ರೆ ಏನಪ್ಪಾ ಅಂದ್ರೆ ನೀವು ಕರ್ಕ ಬಂದಿರೋದ್ರಿಂದ ಅವ್ರು ಬಂದು ಮಾಡಿದವ್ರು ಯಾರು, ಹೌದಲ್ಲ? ಎಲ್ಲರೂ ಪದ್ಧತಿ ಉಂಟಾ? 2 ಗಂಟೆ ರಾತ್ರಿಗೆ ಎಲ್ಲರೂ ಮಾಡೋದು ದೇವಸ್ಥಾನ ಒಳ್ಳೇದು ಉಂಟಾ ಮಾಡೋದು, ಅದನ್ನ ಕ್ಲಿಯರಿಟಿ ಬಿಡ್ರಿ. ಈಗ ಅವ್ರು ಬಂದು ನಮಗೆ ಇಷ್ಟು ಜನ ಸೇರಿದಾಗ ಮೊನ್ನೆ ಆದ್ರೂ ಒಬ್ರು ಬಂದು ಹೇಳಿದ್ರೆ ಸಾಕಿತ್ತು, ಹೋಗ್ಲಿ ಯಾರೂ ಇಲ್ಲ ಅಂತಾನೆ ತಿಳ್ಕೊಂಡ್ರು. ಈಗ ನಾವ್ ಇಷ್ಟು ಕರೀತಿದ್ದಾರೆ, ಒಬ್ರು ಬಂದು ಹೇಳಿದ್ರೆ ಸಾಕಲ್ಲ, ಹೌದಲ್ಲ ಹೇಳ್ರಿ? ವಿಷಯ ಕ್ಲಿಯರ್ ಆಗ್ತದೆ, ವಿಷಯ ಕ್ಲಿಯರ್ ಆಗ್ತದೆ. ಇಷ್ಟು ಮಾಡ್ತಾರೆ ನಾವು
ನಿಜವಾಗ್ಲೂ ನಾವ್ ಇಷ್ಟು ಮಾಡ್ಬೇಕಂತನೂ ಅನ್ಕೊಂಡಿರ್ಲಿಲ್ಲ. ಅವ್ರು ಭಟ್ರು ಹೇಳಿದ್ರು ಈಗ 4 ತಿಂಗಳಿಂದ ಹಿಂಗ ಆಗ್ತಾ ಉಂಟು, ನಾನಂತೂ ಬಿಡುದಿಲ್ಲ ಅಂದ. ಅಕ್ಕಪಕ್ಕ ಇದ್ದವ್ರಿಗೆ ಸಪೋರ್ಟ್ ಮಾಡ್ಲೇಬೇಕು. ನಮ್ಗೆ ವಿಷಯ ಗೊತ್ತಿಲ್ಲ, ನಾನು ಲಾಸ್ಟ್ ಬಂದವ, ಎಲ್ಲ ಹೇಳಿದೆ ಲಾಸ್ಟ್ ಬಂದವ. ಆದ್ರೆ ಗೊತ್ತಿಲ್ಲ ನಮಗ್ ಸುಮ್ನೆ ಮತ್ತೆ ಹೌದು ನಾವೇ ಮಾಡಿದ್ದು ಅಂತ ಟಾರ್ಗೆಟ್ ಮಾಡುವಂಗೂ ಇಲ್ಲ. ಅಲ್ಲ ಟಾರ್ಗೆಟ್ ಮಾಡಿ ನಮ್ಗೇನಿಲ್ಲ, ತಪ್ಪಿದ್ದು ಕೇಳಲಿಕ್ಕೇನು, ತಪ್ಪಿದ್ದು ಕೇಳಲಿಕ್ಕೇನು, ಕಣ್ಣು ಮುಂದೆ ಇದ್ದಿದ್ದು ಕೇಳಲಿಕ್ಕೇನು. ಹೌದು ಮಹೇಶ್ನೇ ಮಾಡಿದ್ದು ಇಲ್ಲ ತನುಜಾನೇ ಮಾತಾಡ್ತದೆ. ಈಗ ಹೆಂಗಾಗದೆ ಅಂದ್ರೆ ಅವ್ರ ಜಾಗದ ಸಲುವಾಗಿ ಮಾಡ್ತಾರೆ, ಜಾಗದ ವಿಷಯ ಯಾವ್ದು ಇಲ್ಲ. ನಾ ಹೇಳ್ತೆ ಎಲ್ಲರಿಗೂ ಹೇಳ್ತೆ, ನಮ್ದು ವೈಯಕ್ತಿಕ ವಿಚಾರವಾಗಿ ಯಾರು ಮಾತಾಡಬೇಡ್ರಿ. ನಾವು ವೈಯಕ್ತಿಕವಾಗಿ ಮೊನ್ನೆ ಆಗಿದ್ರ ಬಗ್ಗೆ ವಿಚಾರ ಮಾಡ್ರಿ ಅಷ್ಟೇ ನಾ ಹೇಳೋದು. ಮೊನ್ನೆ ಆಗಿದ್ರ ಬಗ್ಗೆ ಎದುರಿಗೆ ಆಗಿದ್ದು ನೋಡಿ, ನಮ್ಮ ಎದುರಿಗೆ ಆಗಿದ್ದೇನಪ್ಪ ಅಂದ್ರೆ ದೇವಸ್ಥಾನದ ಅಭಿವೃದ್ಧಿ 9 ಗಂಟೆ ಆದ್ರೆ ಫೋನ್ ಮಾಡಿದ್ದಾರೆ. ಹೌದಾ, ಹಂಗಾರೆ ನಿಮ್ಗೆ ನಡೀತಾ ಉಂಟು ದೇವಸ್ಥಾನದ ವಿಷಯದಲ್ಲಿ ಒಂದು ಪ್ರಶ್ನೆ ಭಾಗದಲ್ಲಿ ಬಂದಿದೆ, ಒಂದು ಹೋಮ ಮಾಡಬೇಕು, ಆ ಹೋಮಕ್ಕೆ ಬನ್ನಿ ಹೇಳ್ಬೋದು. ಹೇಳ್ತಲ್ಲ ಅದು ಯಾರಪ್ಪ ಒಂದು ಭಟ್ರೆ, ಅದು ಬಾವಿಗಿದ್ದೆ ಶ್ರೀಧರ ಭಟ್ರು ಹೊಳಿ ವಿಷಯ ನೋಡ್ಬಿಡ್ತೆ. ನಾನು ಫೋನ್ ಮಾಡಿದವರು ಅವರು ಬಂದು ಅವರು ಫೋನ್ ಮಾಡಿದ್ಮೇಲೆ ವಿಷಯ ಹೇಳ್ತೇನೆ ಎಲ್ಲರಿಗೂ ಗೊತ್ತಾಗಿಲ್ಲ. ಅಲ್ಲ ಗೊತ್ತಾಗ್ಬೇಕು, ಎಂತಕ್ಕಂದ್ರೆ ನಿಮ್ದು ಅಪ್ಪನ ಇದ್ದಿದ್ದ ಮೇಲೆ ಎಲ್ಲರೂ ಏನ್ ಮಾಡ್ತಾರೆ, ಮಳೆ ಇಟ್ಟಿದ್ದು ಅದು ನಮಗೆ ಗೊತ್ತಿಲ್ಲ. ಆ ವಿಷಯ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ತಡಿ ನಾ ವಿಷಯ ಹೇಳುದು ಅಲ್ಲ, ಅವ್ರು ಹೇಳಿ ಒಂದ್ಸಲ ವಿಷಯದಲ್ಲಿ ಎಷ್ಟು ನಮ್ಗೆ ಗೊತ್ತದೆ ಅದಷ್ಟು ಹೇಳ್ತದೆ. ಅದಕ್ಕೆಲ್ಲ ಕಡೆ ಹೋಗಿ ಅಂತ ಹೇಳಿದ್ರು ಕೂಡ ದೇವಸ್ಥಾನದ ಬಗ್ಗೆ ಹಿಂಗೆ ಮಾಡೋದೊಳಗೆ ಅದನ್ನು ಮಾಡಿದ್ದೇವೆ. ಅದನ್ನು ಮಾಡಾದ್ಮೇಲೆ ಕಡೆಗೆ ಅವರೊಂದು ವಿಧಾನ ಮಾಡಿಕೊಟ್ರು, ಅದು ಚೌಡೇಶ್ವರಿ ಹೇಳಾಯ್ತು. ಹೇಳ್ತಲ್ಲ ಚೌಡೇಶ್ವರಿ ಅವ್ರಿಗೆ ಬರೋದು ಒಳಾಯ್ತು. ಆ ಚೌಡೇಶ್ವರಿ ಹೇಳಿದ ಪ್ರಕಾರವಾಗಿ ದೇವಸ್ಥಾನ 4 ಮೂಲೆಗೆ ಕಾಯಿ ಹೊಡಿಬೇಕು ಹೇಳಿದ್ರು. ಕಾಯಿ ಮತ್ತೊಂದು 2 ಜನ ಭಟ್ರು ಬಂದರು, ಆ ಕಾಯಿ ಹೊಡೆದ್ರು. ಅದು ಸುಮಾರು 1:30-2 ಗಂಟೆ ರಾತ್ರಿಗೆ. ಅದು ನಾವು ರಾತ್ರಿಯೇ ಮಾಡೋರು ಹೇಳ್ತಾರೆ, ಸುಮಾರು 5 ಗಂಟೆವರೆಗೆಲ್ಲ ನೋಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಅದು ಕಡೆಗೆ ಅದೆಲ್ಲ ಇದು ಮಾಡಿಕೊಂಡು ಆ ದಿವಸ 1:30 ನಂತರ ಕಡೆಗೆ ಅವರಲ್ಲೂ ನಾನು ಬರುವುದಿಲ್ಲ ಹೇಳಿದ್ದೆ. ನಾನು ಬರುವುದಿಲ್ಲ ಇಲ್ಲ, ನೀವು ದೇವಸ್ಥಾನದ ಪೂಜೆ ಎಲ್ಲ ಮಾಡ್ತಾ ಇದ್ದವರು, ನೀವು ಬರದೇ ಹೋದರೆ ದೇವಸ್ಥಾನದ ಅಭಿವೃದ್ಧಿಗೆ ನೀವು ಬರದೇ ಹೋದರೆ ಹೇಗೆ ಕೇಳಿದಾಗ ನಾವು ಬಂದೆ ಆಯ್ತಪ್ಪ, ದೇವಸ್ಥಾನದ ಅಭಿವೃದ್ಧಿಗೆ ನಾವು ಎಷ್ಟೊತ್ತಿಗೂ ಬರ್ತೇವೆ ಹಂಗೆ ನಾವು ಬಂದು ಕಡೆಗೆ ಅವರೇ ಎಲ್ಲ ಅದೆಲ್ಲ ಮಾಡಿದ್ದಾರೆ. ಕ್ರಮ ಬಿಟ್ಟರೆ ಯಾರೋ ಬಾಗಿಲಿಗೂ ಅಥವಾ ಯಾರ್ದೋ ಮನೆಗೆ ಸಮಸ್ಯೆ ಆಗುತ್ತೆ ಮಾಡಿದ್ದು ನನ್ನ ತಿಳಿದ ಮಟ್ಟಿಗೆ ಅಲ್ಲ. ಈಗ ಮಾಡಿದ್ದು ನೀವು ಅಲ್ಲಲ್ಲ, ಮಾಡಿದ್ದವರು ಸಂಗಡ ಬಂದವ್ರು ನೀವು. ಅದು ಮಾಡಿದ ಉದ್ದೇಶ ನೀವು ಹೇಳ್ಬೋದಿತ್ತು, ಇಲ್ಲ ಭಟ್ರಿಗಾರು ಹೇಳ್ಬೋದು, ಇಲ್ಲಿ ಪೂಜೆ ಮಾಡೋ ಭಟ್ರಿಗಾರು ಹೇಳ್ಬೋದು, ಇಲ್ಲ ಮಾರನೇ ದಿವಸ ಬೆಳಗ್ಗೆ ಬಂದು ಹೇಳ್ಬೋದಿತ್ತು ಹಿಂಗೆ ಮಾಡಿದ್ರು ಒಳ್ಳೇದಕ್ಕೆ ಅಂತೇಳಿ. ಹಂಗೆ ಹೇಳಿಲ್ಲ. ಆಜುಬಾಜು ಅಲ್ಲೇನು ಹೇಳಿದ್ರು ಸ್ಟೇಷನಲ್ಲಿ, ಆಜುಬಾಜುದವ್ರು ಅತಿಕ್ರಮಣ ಮಾಡ್ಕೊಂಡಾರೆ ಎದ್ದು ಹೋಗ್ಲಿ ಅಂತೇಳಿ ಮಾಡಿಸಿದ್ದೇಳಿ ದೌಲತ್ ಮಾತಾಡಿದ್ರಲ್ಲಿ. ಹೌದಲ್ಲ, ಹಂಗೆ ಮಾತಾಡಬಾರ್ದು. ಅಲ್ಲ ಅಲ್ಲಿ ಮಾತಾಡಿದ್ರಲ್ಲಿ ಪೊಲೀಸರು ಹೇಳಿದ್ರು, ನಾವು ಕೇಳಿದಾಗ ಅವರೇ ಬಂದು ಒಪ್ಕೊಂಡಾರೆ ಆಜುಬಾಜು ಹೇಳಿ ಅಂತೇಳಿ ಹೇಳಿದ್ರು. ಹೌದಲ್ಲ, ನೀವು ಹೇಳಿದ್ರು, ನೀವು ಇವತ್ತು ಬೆಳಗ್ಗೆನೇ ನೀವು ಹೇಳಿದ್ದು ಮಾಡಿದ್ದೌದು ಬಂದಿದ್ದೌದು. ಆ ಲೇಡೀಸ್ ಎಲ್ಲಿದ್ದೇನೂ ಗೊತ್ತಿಲ್ಲ, ಅದಕ್ಕೂ ಕೈ ಮುಗಿಲಿಕ್ಕೆ ನಿಮ್ಗೆ ಹೇಳಿದ್ರು ಅಂದ್ರೆ ಅವ್ರು ಹೇಳ್ದಂಗೆ ಗುಲಾಮ್ಗಿರಿ ಮಾಡಬೇಕು. ಆಯ್ತಲ್ಲ, ನೀವು ಒಂದು ದೇವಸ್ಥಾನ ಭಟ್ರಾಗಿ ಇವ್ರು ಅವ್ರಿಗೆ ಕೈ ಮುಗಿಬೇಕಂದ್ರೆ ಯಾರೇ ನಮ್ಮ 3ನೇ ಪಾರ್ಟಿ ಹೌದಲ್ಲ ವಾಮಾಚಾರ ಮಾಡೋರು, ಅವ್ರಿಗೆ ಇವ್ರ ಕೈ ಮುಗಿಬೇಕಂದ್ರೆ ಅವ್ರು ಹೇಳ್ದಂಗೆ ನೀವು ಕೇಳಬೇಕು ಅನ್ನೋ ಉದ್ದೇಶ. ಅಲ್ಲ, ನೀವು ಮಾಡ್ಲಿಲ್ಲ, ನೀವು ಹೇಳಿದ್ರಿ. ವಿಷಯ ಅಲ್ಲ, ವಿಷಯ ಅವ್ರು ಕರ್ಕ ಬಂದಿದ್ದ, ಅವರು ವಾಮಾಚಾರ ಮಾಡ್ಲಿಕ್ಕೆ ಕರ್ಕ ಬಂದಂತ. ಇಲ್ಲ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಂದು ಹೇಳಿ, ಇವತ್ತಿಂದ ಆ ವಿಷಯ ನಾವು ಮಾತಾಡೋದಿಲ್ಲ. ವಿಷಯ ನನ್ನ ಎದುರಿಗೆ ನಡೆದಿದ್ದು ಇಷ್ಟು, ನಾನು ಎಲ್ಲೂ ಹೇಳುವುದು ಇಷ್ಟೇ ಬಿಟ್ಟರೆ ಮತ್ತು 3ನೇ ಹೆಚ್ಚಿಗೆ ನಮಗೆ ಗೊತ್ತೇ ಇಲ್ಲ. ನಮಗಂತೂ ಆ ಭಾವನೆ ಇಲ್ಲ. ಯಾರಿಗೂ ಹಾಳಾಗಲಿ ಇಂದ್ರವರೆಗೂ ನಾವಂತೂ ವಿಚಾರ ಮಾಡಿದ್ರೆ ನಾವು 10 ವರ್ಷದಿಂದ ಅಲ್ಲ ಹೇಳಿದೆ. ನಮ್ಮೇಲೆ ನಮ್ಗೆ ನಿಮ್ಗೆ ಏನಾರು ಉಂಟಾ? ಒಂದು ದಿವಸ ಒಂದು ಮಾತು ಇಲ್ಲ, ನಾವು ಒಂದು ಮಾತು ಮಾತಾಡ್ಕೊಂಡು ನಮ್ಗೆ ನಿಮಗೆ ಆಗಲಿ ಯಾರಿಲ್ಲ ಓಣೆಯಲ್ಲಿ ಎಲ್ಲರೂ ನಿಮ್ಮ ಮೇಲೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ನಾವು ಈ ಒಬ್ರು ಮಾತಾಡ್ಕೊಂಡು ಬರೋದು ಹೇಳಿದ್ಮೇಲೆ ಈಗ ಮೊನ್ನೆ ಹೇಳಿ ನಾ ಈ ವಿಚಾರದಲ್ಲಿ ಬರೋಣ ಹಾಗೆಲ್ಲ ಮಾಡಲಿಕ್ಕೆ ದೇವಸ್ಥಾನದ ಅಭಿವೃದ್ಧಿಗೆ ಹೇಳಿ ಮಾಡಿ ಈಗ ಅವರು ಜನ ನೋಡುವಾಗ ಹೌದಲ್ಲ ಬೇರೆ ಬೇರೆ ಇದರಿಂದ ಹೆಂಗಲ್ಲಿಂದ ನೋಡ್ತಾರೆ, ಅವ್ರು ಏನ್ ಮಾಡ್ತಾರೆ, ನಾವು ಜಗಳ ಆಗೋಕ್ಕೂ ಕಾರಣ ಇರ್ತದೆ. ಹಾಗಾಗಿ ಸ್ಪಷ್ಟವಾಗಿ ಎಲ್ಲರಿಗೂ ಹೇಳ್ಕೊಬಿಟ್ಟಿದ್ರೆ ಬರುದಿಲ್ಲ. ಜನರಿಗೆ ಬೇಡ, ಅವ್ರ ಮನೆ ಕಮಿಟಿಯಲ್ಲಿ ಒಬ್ರು ಇದ್ರಲ್ಲ ಅವ್ರಿಗೆ ಹೇಳ್ಬೋದಿತ್ತು. ಅವ್ರಿಗೆ ಒಂದು ಮಾತು ಹೇಳಿದ್ರೆ ಅವರು ಮಾರನೇ ದಿನ ಆದ್ಮೇಲೆ ನಾವು ನೋಡ್ತಾ ಇರ್ಬೇಕಾದ್ರೆ ಹೇಳ್ತಿದ್ರಿ, ಇಲ್ಲ ಇದು ಗೊತ್ತುಂಟು ನಮ್ಗೆ ಹಿಂಗ ಅಂತ ಹೇಳಿದ್ರೆ ಅಲ್ಲಿಗೆ ಸಮಸ್ಯೆನೇ ಮುಗ್ದೋಗ್ತಿತ್ತು. ಯಾರಿಗೂ ಗೊತ್ತಿಲ್ಲ. ನನ್ಗೆ ಅದು ಅಲ್ಲ, ಮಾಡಿದ್ರಲ್ಲ ದೇವಸ್ಥಾನ ಇಂಪ್ರೂವ್ಮೆಂಟ್ಗೆ ಅದಿಲ್ಲ. ಬೆಳಿಗ್ಗೆ ನಾವ್ ಇಷ್ಟು ಬಂದು ಯಾರು ಮಾಡಿದ್ದೇನೋ ಹಿಂಗ್ ನೋಡ್ತಾ ಇರ್ಬೇಕಾದ್ರೆ ಒಂದು ಮಾತು ತಿಳಿಸ್ಬೋದಿತ್ತು. 10 ಗಂಟೆ ತನಕ ಇತ್ತು ಟೈಮ್. ಹೇಳಿದ್ರಲ್ಲ, ಯಾರಿಗೂ ತೊಂದರೆ ಕೊಡ್ಲಿಕ್ಕಲ್ಲ, ಯಾರ ಮೇಲೆ ಇದು ಮಾಡ್ಲಿಕ್ಕಲ್ಲ. ಅದು ಸರಿ ಮಾಡ್ಲಿ, ಅದು ಓಕೆ, ಆದ್ರೆ ಹೇಳ್ಬೇಕಿತ್ತು ಜನರಿಗೆ. ಹೇಳಿದ್ರಲ್ಲ, ಅದಕ್ಕೆ ನೀವೇನಂತ ಹೇಳ್ಬಿಟ್ರೆ ಆಯ್ತು. ಯಾರಿಗೆ ತೊಂದರೆ ಕೊಡ್ಲಿಕ್ಕಲ್ಲ ಸ್ಪಷ್ಟವಾಗಿ ಭಟ್ರು ಹೇಳಿದ್ದಾರೆ.
ದೇವಸ್ಥಾನ ಭಟ್ರು ಅವ್ರು ಅಲ್ಲ ದೇವಸ್ಥಾನ ಭಟ್ರು ಹೌದು. ಆದ್ರೂ ನೀವು ಒಂದು ವಿಚಾರ ಮಾಡ್ರಿ, ಕಮಿಟಿಯವರು ಒಂದು ವಿಚಾರ ಕಮಿಟಿ ನಾನು ಹೇಳಿದೆ, ಈಗ ಕಮಿಟಿಯವರು ಹೇಳಬೇಕು. ಈಗ ಇವ್ರ ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಕಮಿಟಿ ಹೇಳಿದ್ ಇವ್ರು ಕೇಳ್ಬೇಕಾಗ್ತದೆ. ಅಲ್ಲ ಅವ್ರು ತಪ್ಪಲ್ಲ. ದೇವಸ್ಥಾನ ಪೂಜಾರಿ ಇದ್ರೆ ಕಮಿಟಿ ಅವ್ರ ಪಗಾರ ಕೊಟ್ಟು ಕಮಿಟಿ ಹೇಳಿದ್ ಅದರಲ್ಲಿ ಕಮಿಟಿ ಈಗ ಒಂದಾಯ್ತು, ದೇವಸ್ಥಾನ ಒಬ್ರು ಕಡೆ ಬೆಳಿಗ್ಗೆ ಬರ್ತದೆ. ಒಂದು ಮಾತು ಬೆಳಿಗ್ಗೆ ಬಂದ ದೇವಸ್ಥಾನ ಕಮಿಟಿಯು ವರ್ಷಪರಿಗೂ ಹೇಳದೇ ಇದ್ದಾಗ ಬೆಳಿಗ್ಗೆ ಬಂದಾಗ ಈ ದೇವಸ್ಥಾನದ ಒಂದು ಈರುಳ್ಳಿ ಆದಾಗ ಸಾರ್ವತ್ರಿಕೊಂಡು ನಾವು ಮಾಡಿದ್ದೇವೆ. ಹೌದು ಸರ್. ಇಲ್ಲಿ ಏನಾಗ್ತದೆ ಅಂದರೆ ಈಗ ಆಜುಬಾಜುದವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲೇ ಬಂದು ಇಲ್ಲೇ ಮಾತಾಡ್ರಿ, ಒಂದ್ಸಲ ಇಲ್ಲೇ ಬಗೆಹರಿದೋಗ್ತು, ಇವತ್ತೇ ಮುಗಿಸ್ಬಿಡು ಅಂತ ಇದ್ರೆ ಇಲ್ಲೇ ಬರ್ಲಿಕ್ಕೆ ಹೇಳ್ರಿ ಎಲ್ಲರಿಗೂ ಕಮಿಟಿಯವರಿಗೂ ಅಂತಾರೆ ದೇವಸ್ಥಾನ. ಎಂತಕ್ಕಂದ್ರೆ ಮೊನ್ನೆ ಇಲ್ಲೇ ಸೇರಿಸೋದಿಲ್ಲಾಗಿತ್ತಲ್ಲ ಸರ್. ಬಟ್ ಅವ್ರ ಕಮಿಟಿ ನಾವು ಅಲ್ಲಿ ಬರಲ್ಲ ಅಂತಂದ್ರೆ ಈ ಸಾಹೇಬ್ರು ಸ್ಟೇಷನ್ಗೆ ಕರ್ಸ್ರಿ ಅಂತಂದ್ರು, ನೀವು ಬರ್ತೀವಿ ಅಂದ್ರೆ ವೇಟ್ ಮಾಡಿ. ಅಲ್ಲಲ್ಲ ಈಗ ಹಂಗಲ್ಲ, ಈಗ ಲೇಡೀಸ್ ಎಲ್ಲ ಇದ್ರಲ್ಲ ಸರ್, ಸ್ಟೇಷನಿಗೆ ಆದ್ರೂ ಬರೋದಿಲ್ಲ ನಾವು. ಮೊನ್ನೆ ಇಲ್ಲೇ ಬೇಡ, ನೀವೊಂದ್ 8 ಜನ ಬರ್ರಿ ಅಷ್ಟೇ ಸಾಕು. ಅಲ್ಲ ಸರ್ ಹಂಗಲ್ಲ, ಎಲ್ಲರೂ ಬರ್ಬೇಕಂತಲ್ಲ. ಅಲ್ಲ ಈಗ ಆಜು ಬಾಜು ಇದ್ದವ್ರಿಗೆ ಕ್ಲಿಯರ್ ಆಗ್ಬೇಕಲ್ಲ ಸರ್. ಈಗ ನಂದು ಒಬ್ಬಂದೇ ಡಿಸೈಡ್ ಅಲ್ಲ ಸರ್. ಈಗ ಸಾಹೇಬ್ರು ಸಿರ್ಸಿ ಹೊಂಟಿದ್ದಾರೆ, ಸ್ವಲ್ಪ ಬೇಗ ಬಂದ್ರೆ. ಒಂದು ನಿಮಿಷ. ಹಲೋ ಸರ್. ಈಗ ಎಂತಾಗ್ತದೆ, ಈಗ ನಂದು ಒಬ್ಬಂದೇ ಡಿಸೈಡ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಆಜು ಬಾಜು ನಂದೇನಿಲ್ಲ ಅಭ್ಯಂತರ, ನಾನು ಒಬ್ಬ ಬರ್ರಿ ಅಂದ್ರೆ ನಾ ಬರ್ಬೋದು. ನಾವೇ ಫೋರ್ಸಬಲಿ ಮಾಡಕ್ಕಾಗತ್ತಾ? ಹಂಗಲ್ಲ, ಅವು ಕ್ಲಿಯರ್ ಕೊಡ್ಬೇಕಲ್ಲ ಸರ್. ಏನ್ ಹೇಳಿ ಜನರಿಗೆ ಆಜು ಬಾಜುದವ್ರು. ಅಲ್ಲ ಒಂದ್ ನಿಮಿಷ, ನಾ ಬರಲ್ಲ ಅಂದ ನಾವು ಫೋರ್ಸಬಲಿ ಬನ್ನಿ ಅಂತ ಹೇಳಕ್ ಬರುತ್ತಾ? ಹೌದು ಹೌದು ಸರ್. ಈಗ ಅವ್ರು ಈ ಕಮಿಟಿ ಅದಕ್ಕೆ ಅವರು ಬಂದಿದ್ದಾರೆ, ಈಗ 4-5-6 ಜನ ಬಂದಿದ್ದಾರೆ ಅವರು ಕಮಿಟಿ ಅವರೆಲ್ಲ. ಈಗ ಅವರು ಇಲ್ಲಿ ಬರೋದಿಲ್ಲ ಇದಕ್ಕೆ, ಅಂದ್ರೆ ಏನುಂಟು ಇದನ್ನು ಮಾತಾಡಿ ಬಗೆಹರಿಸೋದಿಲ್ಲ ಸರ್ ಅವರು. ಅದ್ ಮಾತಾಡಿ ಬಗೆಹರ್ಸಕ್ಕೋಸ್ಕರನೇ ಇಲ್ಲಿ ಬಂದಿರೋದು. ಹಂಗಲ್ಲ, ಸ್ಟೇಷನಿಗಲ್ಲ ಸರ್. ಈಗ ನಾವು ಇಲ್ಲಿ ಸಾರ್ವಜನಿಕವಾಗಿ ಅಕ್ಕಪಕ್ಕದವರೆಲ್ಲ ಸೇರಿ ಕೂತ್ಕೊಂಡಾಗ ಈಗ ಮೊನ್ನೆ ಸರ್ ಇಲ್ಲೇ ಮಾತಾಡೋದಿಲ್ಲ ಆಯ್ತು ಸರ್, ಹೌದಲ್ಲ? ಸಾಹೇಬ್ರು ಹೇಳಿದ್ರು ಇಲ್ಲೇ ಸೇರಿ ಇಲ್ಲೇ ಮೀಟಿಂಗ್ ಮಾಡ್ರಿ ಅಂತ ಹೇಳಿ. ಈಗ ಅದು ಹಿಡ್ಕೊಂಡು ಕೂತಿದ್ರಲ್ಲ ಎಲ್ಲರೂ ಸರ್. ನೀವು ನಮ್ದು ಪರಿಸ್ಥಿತಿ ಅರ್ಥ ಮಾಡಿ. ಅಲ್ಲ ನಿಮ್ದು ಅರ್ಥ ಆಯ್ತು ಸರ್. ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲ, ಏನ್ ಮಾಡ್ಲಿಕ್ಕೆ ಬರೋದಿಲ್ಲ ಸರ್. ಆದ್ರೆ ಹಂಗಲ್ಲ, ಈಗ ಅವರೇ ಮಾಡಿದ್ದು ಹೇಳಾಯ್ತಲ್ಲ ಸರ್. ಈಗ ಲೇಡೀಸ್ ಇರೋದಕ್ಕೆ ಇವ್ರು ಬರೋದೇ ಇಲ್ಲ ಅಂತ ಕೂತಾರ ಅಜು ಎಲ್ಲ. ನಾವು ಬರೋದಿಲ್ಲ ಯಾರು ನಾನು ಒಬ್ಬನೇ ಬರ್ರಿ ಅಂದ್ರೆ ಬರ್ಬೋದು ಸರ್. ಈಗ ಎಲ್ಲರೂ ಸೇರಿ ಇದ್ದಾಗಾದ್ರೆ ಪ್ರಾಬ್ಲಮ್. ಈಗ ನನಗೆ ಒಬ್ಬನಿಗೆ ಬರ್ರಿ ನಾ ಬರ್ಬೋದು. ನೋಡ್ರಿ ಮತ್ತೆ ಏನ್ ಮಾಡ್ತೀರಾ? ಹಲೋ, ಒಂದು ನಿಮಿಷ ಸರ್. ಹಲೋ ಹಲೋ ಸರ್, ಲೇಡೀಸ್ ಎಲ್ಲ ಇರೋದಕ್ಕೆ ನಾವು ಸ್ಟೇಷನಿಗೆ ಮಕ್ಕಳಿಗೆಲ್ಲ ತೊಗೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಒಂದು ಮಾತು, ನೀವು ಅವತ್ತೇ PSI ಸರೇ ಹೇಳಿದ್ದಾರೆ, ನೀವು ಯಾವಾಗ ಅಂತೇಳಿ ಡಿಸೈಡ್ ಮಾಡಿರಿ, ನಾವು ಅವಾಗ ಇಲ್ಲೇ ಬಂದು ಮೀಟಿಂಗ್ ಮಾಡ್ತೀವಿ ಅಂತೇಳಿ. ಹೌದಾ ಅಲ್ಲ ಸರ್? ಹೇಳಿ ಸರ್. ಒಂದು ನಿಮಿಷ, ನಾ ಹೇಳೋದನ್ನು ಕೇಳಿ ಸರ್. ಒಂದು ನಿಮಿಷ, ನಾವು ಹೇಳೋದನ್ನ ಕೇಳ್ರಿ. ನಾವೇನು ಈಗ ಹೊಡೆದಾಟ ಮಾಡ್ಲಿಕ್ಕೆ ಕರೀತಾ ಇದ್ದೀವಾ? ಇದು ಸಾರ್ವಜನಿಕ ಸ್ಥಳನೇ ಅಲ್ವಾ ದೇವಸ್ಥಾನ? ಹಂಗಿದ್ರೆ ಎಲ್ಲರೂ ಈಗ ಒಂದು ಹೇಳಬೇಕಾದ್ರೆ ಇವರು 4-5 ಜನ ಸಲುವಾಗಿ ನಾವು ಅಷ್ಟು ಜನ ಅಲ್ಲಿ ಬರ್ಲಿಕ್ಕೆ ಆಗ್ತದ ಮಕ್ಕಳು ಮರಿಗೆಲ್ಲ ತಗೊಂಡು? ಹೌದಾ ಅಲ್ಲ ಹೇಳಿ ಸರ್? ಹಾ ಸರಿ. ಅದಕ್ಕೆ ಈಗ ಎಲ್ಲರೂ ಸೇರಿದಾರಲ್ಲ, ನಾವು ಕೇಳೋದು ಒಂದೇ ಪ್ರಶ್ನೆ, ಅದಕ್ಕೆ ಒಂದೇ ಆನ್ಸರ್ ಮಾಡಿದರೆ ಸಾಕು. ಅವ್ರು ಬರಲಿ ಇಲ್ಲೆಯ, ನಾವು ಬೇಕಾದ್ರೆ 10 ಗಂಟೆ ನೈಟ್ ತನಕ ಕಾಯ್ತೀವಿ, ಆಯ್ತಾ? ಅದು ಹೇಗಾಗತ್ತೆ ಸರ್? ನೀವೇ ಅವತ್ತು ನೋಡಿದಿರಲ್ಲ, ಇಲ್ಲಿ ಡಿಸೈಡ್ ಮಾಡ್ರಿ ನಾವು ಕರ್ಸ್ತೀವಿ ಅಂತ ಹೇಳಿದಿರಲ್ಲ. ಅಲ್ಲ ಸರ್, ಒಂದ್ ನಿಮಿಷ, ಒಂದ್ ಅರ್ಥ ಮಾಡ್ಕೊಳ್ರಿ. ಒಂದ್ ನಿಮಿಷ. ಬರ್ರಿ ಅಲ್ಲೇ ಬನ್ನಿ ಅಂತ ಹೇಳಕ್ ಆಗುದಿಲ್ಲ ಅನ್ಲಿಕ್ಕೆ ಆಗಿದ್ದ ಸ್ಥಳ ಯಾವ್ದು ಸರ್? ಹಂಗಿದ್ರೆ ಅಲ್ಲ ನೋಡ್ರಿ ಮೇಡಮ್, ನಾವು ಅಲ್ಲ ಒಂದ್ ನಿಮಿಷ ಸರ್, ಅರ್ಥ ಮಾಡ್ಕೊಳ್ರಿ. ನಮ್ಮ ಪರಿಸ್ಥಿತಿನೂ ಹಾಗೆ ಅರ್ಥ ಮಾಡ್ಕೊಳ್ಳಿ ಸರ್. ಯಾಕೆ ಗೊತ್ತಾ, ಇದು ದೇವಸ್ಥಾನದಲ್ಲಿ ಆಗಿದ ವಿಷಯ, ದೇವಸ್ಥಾನ ಕಮಿಟಿಯವರು. ಮತ್ತೆ ಇದಕ್ಕೆ ನಾವು ಹೌದಲ್ಲ ಅಲ್ಲ, ಇದು ಸರಿಯಲ್ಲ ಸರ್. ನಾವು ಈಗ ಪೊಲೀಸರು ಇರೋದು ಯಾಕೆ? ಸಾರ್ವಜನಿಕರ ಪ್ರಾಬ್ಲಮ್ ಅರ್ಥ ಹೇಳಲಿಕ್ಕೆ ಅಲ್ವಾ? ನಾವು ಎಲ್ಲಿ ಬಂದಿದ್ರಿ ಸರ್? ನಾವು ಬಂದಿದ್ರ? ಅಲ್ಲ ನೋಡಿ ಮೇಡಮ್, ಉದ್ದೇಶ ಅಥವಾ ಅವ್ರ ಕಡೆ ಅಥವಾ ನಿಮ್ ಕಡೆ ಅನ್ನೋದಿಲ್ಲ. ಅವರು ನಾವು ಅಲ್ಲಿ ಬರೋದಿಲ್ಲ, ಇಲ್ಲೇ ಮೀಟಿಂಗ್ ಅಂತ ಹೇಳಿದ್ರೆ ನಾವ್ ಇಲ್ಲೇ ಬಂದಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಮೀಟಿಂಗ್ ಮಾಡೋದಂತ ಹೇಳಿ ನಾವು ಹೇಳಿದ್ರು ಸರ್. ಹೇಳಿ. ಅಲ್ಲ ಈಗ ನಾವ್ ಏನ್ ಮಾಡ್ಬೇಕು ಅಂತ ನೀವೇ ಹೇಳ್ರಿ ಸರ್. ಅವ್ರು ಇಲ್ಲೇ ಬರ್ಲಿ, ಇಲ್ಲೇ ಜನ ಸೇರಿದಾರಲ್ಲ. ಅಲ್ಲ ಈಗ ಬರುದಿಲ್ಲ ಅಂದ್ರೆ ಸರ್ ಹೇಳ್ತಾ ಕೇಳ್ರಿ. ಅವತ್ತು ನಿಮ್ಮ ಹತ್ರ ಅವ್ರು ನಾವು ಹೇಳಿದಾಗ ಯಾರು ಮಾಡಿದ್ದು ಏನು ಬಗ್ಗೆ ಏನು ಕೇಳಿದಾಗ ನೀವು ಕಮಿಟಿಯವ್ರು ಬಂದು ಅದು ಇಲ್ಲ ನಾವೇ ಮಾಡಿದ್ದು ಅಂತೇಳಿ ಒಪ್ಕೊಂಡಿದ್ರು ಅಂತ ಹೇಳಿದ್ರಿ ಸರ್, ಹೌದಲ್ಲ? ಈಗ ಅವರು ಒಪ್ಕೊಂಡ ನಂತರ ನಾವೇ ಮಾಡಿದ್ದದನ್ನ ಅಂತ ಹೇಳಿ ಒಪ್ಕೊಂಡಾಗ ಅವ್ರು ಕ್ಲಿಯರಿಟಿ ಕೊಡ್ಬೇಕಲ್ಲ ಇಲ್ಲಿ ಆಜು ಬಾಜುದವರಿಗೆ. ಈಗ ಬಂದು ಮಾತಾಡಿದ್ರೆ ಎಲ್ಲ ಆಗುತ್ತೆ. ಸುಮ್ಮನೆ ಅಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ಸರ್. ಲೇಡೀಸ್ ಎಲ್ಲ ಅಲ್ಲಿ ಬರ್ಲಿಕ್ಕೆ ಹಲೋ, ಹೈದರ್ ಅವ್ರ? ಹ್ಞೂ ರೀ. ನಮಸ್ಕಾರ, ನಾನು ಕೃಷ್ಣಮೂರ್ತಿ ಅಂತೇಳಿ ಗರುಡ ಟಿವಿಯಿಂದ. ನಮಸ್ಕಾರ
ಸರ್ ಈಗ ದೇವಸ್ಥಾನಕ್ಕೂ ಒಂದು ಚಿಂತೆ ಬಿಡ್ತಾ ಇಲ್ಲ ಅಥವಾ ಈಗ ಆಜು ಬಾಜು ವಾಸಿಸೋರು ಕೂಡ ಭಯದಲ್ಲೇ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ಇದು ಪಟ್ಟಣದ್ದು ಪುರಾತನ ದೇವಸ್ಥಾನ ಏನಿದೆಯಲ್ಲ, ಈಶ್ವರ ಗಲ್ಲಿ ದೇವಸ್ಥಾನ. ಹೌದ್ರಿ. ಈಗ ಸುಮ್ಮ ಬಗೆಹರದ ಸಮಸ್ಯೆ, ಮಗ್ಗಲ್ ಮುಳ್ಳು ಅಂತಾರಲ್ಲ ಹಂಗಾಗ್ಬಿಟ್ಟಿದೆ ಅಂತ ಹೇಳಿ ದೇವಸ್ಥಾನದಲ್ಲಿ ಈಶ್ವರ ಕೂಡ ನಾಚ್ಕಂತ ಇದಾನಂತೆ. ಇದೇನಿದೆ ನನಗಿಂತ ಈ ವಾಮಾಚಾರಿಗಳೇ ಪಾರುಪತ್ಯ ಸಾಧಿಸಿದ್ದಾರೆ ಅನ್ನೋ ಒಂದು ಮುಜುಗರದಲ್ಲಿ ಈಶ್ವರ ಬಂದಂಗ ಆಗ್ಬಿಟ್ಟಿದೆ ಅಂತ. ಏನ್ ಹೇಳ್ತೀರಾ ಸರ್ ಈ ವಿಚಾರದಲ್ಲಿ? ಹೌದು ಸರ್, ತುಂಬಾ ಸಮಸ್ಯೆ ಆಗ್ತಾ ಇದೆ ಅಲ್ಲಿ. ದೇವಸ್ಥಾನ ಕಮಿಟಿಯವರು ತುಂಬಾ ವಾಮಾಚಾರ ಆ ತರದ ತುಂಬಾ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಅಧಿಕಾರಿಗಳು ಹಾಗೆ ಕಮಿಟಿಯವರು ಎಲ್ಲ ಸೇರಿ ಸ್ವಲ್ಪ ಭಯ ಹುಟ್ಟಿಸ್ತಾ ಇದ್ದಾರೆ ಸುತ್ತಮುತ್ತ ಜನರಿಗೆಲ್ಲ. ಇಲ್ಲಿ ನಾವು ಅದೇ ಕೆಲವೊಂದು ಮಾಹಿತಿ ನಾವು ನಮ್ಮ ಬಾತ್ಮೀದಾರ ಮೂಲಕ, ನಮ್ಮ ಹಂಗೆ ರಿಪೋರ್ಟರ್ ಮೂಲಕ ನಾವು ಕಂಡ್ಕೊಂಡಿರೋ ಸತ್ಯಗಳು ಏನಂದ್ರೆ, ಈಗ ದೇವಸ್ಥಾನಕ್ಕೆ 9 ಗಂಟೆಗೆ ಬಾಗಿಲು ಹಾಕ್ತಾರೆ ಅಂತ ಕೇಳ್ಕೊಂಡಿರ್ತದೆ. ಅದಕ್ಕೊಂದು ಸಮಯ ಅಂತ ಇರ್ತದೆ. ಬಾಕಿ ಇವನ್ ದೇವರು ಕೂಡ ಓಡಾಟದಲ್ಲಿ ಪ್ರಪಂಚ ಪರ್ಯಟನೆಗೆ ಸಮಯ ಕೊಡಿ ಅನ್ನೋ ರೀತಿನಲ್ಲಿ ಎಲ್ಲಾ ಕಡೆ ಇರ್ತದೆ ಧಾರ್ಮಿಕ ಇದರಲ್ಲಿ. ಹೌದು. ಈಗ 2-3 ಗಂಟೆಗೆ ಎದ್ದು ಈ ರೀತಿ ಮಾಡೋದಾದ್ರೆ ಇದು ಎಂತ, ಇದು ಈ ರೀತಿ ಇದೆಯಾ ಅಂತ ಏನಂತಾರಲ್ಲ ಸರ್. ಇದು ಅವರು ಮಧ್ಯರಾತ್ರಿಗೆ ಬಂದು ಪೂಜೆ ಮಾಡುವಂತದ್ದು ನಮ್ಮ ಹಿಂದೂ ಧಾರ್ಮಿಕ ದೇವಸ್ಥಾನದ ಪೂಜಾ ಪದ್ಧತಿಯಲ್ಲಿ ಎಲ್ಲೂ ಕೂಡ ಇಲ್ಲ. ನಾವು ಕೂಡ ಸುತ್ತಮುತ್ತಲು ದೇವಸ್ಥಾನ ಅರ್ಚಕರೆಲ್ಲ ವಿಚಾರಣೆ ಮಾಡಿದ್ವಿ. ಅವರೆಲ್ಲ ಹಾಗೆ ಹೇಳ್ತಾ ಇದಾರೆ, ಇದು 2-3 ಗಂಟೆಗೆ ಬಂದು ಮತ್ತೆ ಸುತ್ತಮುತ್ತಲು ಇದ್ದ ಭಕ್ತಾದಿಗಳಿಗೆ ತಿಳಿಸದೆ ಅವರು ಏನು ಪೂಜೆ ಮಾಡಿದ್ದಾರೆ, ಆ ತರ ಪೂಜೆ ಹಿಂದೂ ಧಾರ್ಮಿಕ ದೇವಸ್ಥಾನದ ಪೂಜಾ ಪದ್ಧತಿಯಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಹಾಗಾಗಿ ಇದು ಅವರು ಜನರಿಗೆ ತಿಳಿಸದೆ ಮಾಡುವಂತ ಪೂಜೆ ಏನಿದೆ, ಮತ್ತೆ ಅವ್ರ ದೇವಸ್ಥಾನ ಕಮಿಟಿಯವ್ರ ಮನೆ ದೇವಸ್ಥಾನ ರಸ್ತೆಯಲ್ಲೇ ಇದೆ. ಯಾವತ್ತು ಆ ವಾಮಾಚಾರ ನಡೆದಿದೆ ಆವತ್ತು ಅವರು CCTVಯನ್ನ ಬಂದ್ ಮಾಡಿದ್ರು. ಇದನ್ನ ಅವರು ತಹಶೀಲ್ದಾರ್ ಮುಂದೆ ಕೂಡ ಒಪ್ಕೊಂಡಿದ್ದಾರೆ. ಅವರು ಮಾಡಿದ್ವಿ ಅಂತ, ಹೌದು ಮಾಡಿದ್ವಿ ಅಂತ ಹೇಳಿ CCTVಯನ್ನ ಬಂದ್ ಮಾಡಿದ್ವಿ ಅಂತ ಅವರು ಒಪ್ಕೊಂಡಿದ್ದಾರೆ. ಮತ್ತೆ ತಹಶೀಲ್ದಾರ್ ಕೂಡ ಕೇಳಿದ್ದಾರೆ CCTV ಯಾಕೆ ಬಂದಾಗಿತ್ತು ಅಂತ ಹೇಳಿ. ಹೀಗಾಗಿ ಇದು ಪಕ್ಕಾ ವಾಮಾಚಾರನೆ. ಖಂಡಿತ. ಈಗ ಇದರಲ್ಲಿ ಏನಿದೆ ಅಂದ್ರೆ ತರ್ಕ ಏನಿದೆ ಅಂದ್ರೆ, ಈಗ ಅವರು ಏನಾದ್ರೂ ಭಯಪಡಿಸಿ ಅಲ್ಲಿಂದ ಒಕ್ಕಲೆಬ್ಬಿಸ್ಬೇಕು ಅಂತ ಏನ್ ಉದ್ದೇಶ ಏನಿರ್ಬೋದು ಅಂತ? ಅವರು ಉದ್ದೇಶ ಅದೇ ಇರ್ಬೋದು ಸರ್. ಯಾಕಂದ್ರೆ ಅವರು ಬೇರೆಯವರು ಯಾರ ಅಪರೋಕ್ಷವಾಗಿ ಅವರು ಹೇಳಿದಾರಂತೆ, ನಾವು ಸುತ್ತಮುತ್ತಲಿದ್ದವರನ್ನ ಅವರಾಗೆ ಬಿಟ್ಟು ಹೋಗೋಣ ಮಾಡ್ತೇವೆ ಅಂತ ಹೇಳಿ ಅವರು ಹೇಳಿದಾರಂತೆ. ಯಾಕಂದ್ರೆ ಈಗ ಕೆಲವೊಂದು ಈಗೇನಿದಾವಲ್ಲ ಇಂತ ಈ ಪ್ರಯೋಗಗಳು ಏನಿದಾವಲ್ಲ, ಈ ವಾಮಾಚಾರದ್ದು ಅಂತಿರೋ ಅಥವಾ ಇದನ್ನ ಅವ್ರು ಹೇಳ್ತಾರೆ ಇಲ್ಲ ಇದು ಧಾರ್ಮಿಕ ವಿಧಿಯನ್ನ ವಾಮಾಚಾರ ಅನ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ನಾಗೇಂದ್ರ ಭಟ್ರ ಆ ಮುಂದಾಳತ್ವದಲ್ಲಿ ಆಯ್ತು ಅಂತ ಜನ ಅಂತಾರೆ. ಏನೇ ಅಂತೀರಿ ಇದಕ್ಕೆ? ಹೌದು, ಇದು ನಾಗೇಂದ್ರ ಭಟ್ರ ಮುಂದಾಳತ್ವದಲ್ಲಿ ಆಗಿರೋದು. ಯಾಕಂದ್ರೆ ಅವರು ಕೂಡ ಆ ರಾತ್ರಿ ಇದ್ರು, ಅವರು ಕೂಡ ಈ ಪೂಜೆ ಮಾಡ್ಲಿಕ್ಕೆ ಪ್ರೇರಣೆಯನ್ನ ಅವರು ಕೂಡ ಕೊಟ್ಟಿದ್ದಾರೆ. ಅವರೇ ಒಪ್ಪಿಕೊಂಡಿದ್ದಾರೆ ಈ ತರ ಹೀಗೆಲ್ಲ ಆಗ್ಲಿಕ್ಕೆ ನಾನು ಕೂಡ ಆ ಸ್ಥಳದಲ್ಲಿದ್ದೆ ಅಂತ ಹೇಳಿ ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಸರ್, ಎಲ್ಲೇ ಒಂದ್ ಕಡೆ ಈಶ್ವರ ಸ್ಮಶಾನ ರುದ್ರ ಈಗ ಹೇಳ್ತಾರಲ್ಲ, ಅವ್ರು ಒಂಥರ ಯಾವುದೇ ಆಡಂಬರ ಬೇಡ ಅಂತ ಅವನು ಈ ನಿಂಬೆ ಅರಿಶಿನ ಈಗ ಈ ರೀತಿ ಎಲ್ಲ ತತ್ತಿಗಳು ಇನ್ನೊಂದು ಎಲ್ಲ ಇವು ಆಗ್ತಾ ಹೋದ್ರೆ ಆಮೇಲೆ ಅದನ್ನ ತೆಗೆದು ಹಾಕೋದು, ಆ ಮುಚ್ಚೋದು, ಬೆಳಗ್ಗೆ ಎದ್ದ ತಕ್ಷಣ ಹೇಳ್ತಾರಲ್ಲ ಸೂರ್ಯ ದರ್ಶನಕ್ಕಿಂತ ಈ ವಾಮಾಚಾರದ ದರ್ಶನನೇ ಆಜು ಬಾಜು ಇದ್ದವ್ರಿಗೆ ಆಗ್ತದೆ ಸುತ್ತಮುತ್ತಲ ನಿವಾಸಿಗಳಿಗೆ ಅಂತ ಹೇಳಿ ಇದು ಭಯ ಆಗ್ತಾ ಇದೆ ಅಂತೀರಿ, ಹೌದಾ? ಹೌದು ಸರ್, ತುಂಬಾ ಹಾಗೆ ಆಗ್ತದೆ. ಯಾಕಂದ್ರೆ ಅವರು ಆವತ್ತು ಮಾಡಿದ್ದು ಕೂಡ ಹಾಗೆ ಮಾಡಿದ್ದಾರೆ. ಅವರು ಆ ಸುತ್ತಮುತ್ತಲು ಎಲ್ಲ ನಿಂಬೆಹಣ್ಣು ತೆಂಗಿನಕಾಯಿ ಎಲ್ಲ ಬಡಿದು ಕುಂಕುಮವನ್ನ ಚೆಲ್ಲಿ ಎಲ್ಲ ಹೋಗಿದ್ದಾರೆ. ಇದರಿಂದ ಸುತ್ತಮುತ್ತ ಚಿಕ್ಕ ಮಕ್ಕಳೆಲ್ಲ ತುಂಬಾ ಭಯ ಬಿಟ್ಟಿದ್ದಾರೆ. ಹೆದರಿಕೆ ಆಗಿದೆ ಆ ಮಕ್ಕಳಿಗೆಲ್ಲ, ತುಂಬಾ ಹೆದರಿಕೆ ಆಗಿದೆ. ನಾವಿದನ್ನ ಪೊಲೀಸ್ ಅವರು ಕೂಡ ನಾವು ತಿಳಿಸಿದ್ವಿ, ಅವರು ಕೂಡ ಸ್ಥಳಕ್ಕೆಲ್ಲ ಬಂದಿದ್ದು ನೋಡ್ಕೊಂಡು ಹೋಗಿದ್ದಾರೆ. ಈಗ ಇದರೊಳಗೆ ಎಲ್ಲೇ ಒಂದ್ ಕಡೆ ಈಗ ಪೊಲೀಸ್ನವರು ಸ್ವಲ್ಪ ಗಟ್ಟಿತನ ತೋರಿಸ್ತಾ ಇಲ್ಲ ಈ ವಿಚಾರದಲ್ಲಿ ಅಂತ ಹೇಳಿ. ಯಾಕಂದ್ರೆ ನಾವು ಕಂಡಂತೆ ವಿಜಯ್ ಬಿರಾದರ್ ಅಂತ ಒಬ್ರು ಇದ್ರು, ಅವ್ರಿದ್ದಾಗ ಎಲ್ಲರೂ ನೆಮ್ಮದಿಯಿಂದ ಮಲ್ಕೊಳ್ತಾ ಇದ್ರು. 2 ಗಂಟೆವರೆಗೆ ಪ್ರಾಯಶಃ ದೆವ್ಗಳು ಕೂಡ ಓಡಾಡ್ತಾ ಇದ್ದಿಲ್ಲ ಅವ್ರಿದ್ದಾಗ, ಹೌದಾ? ಹೌದು, ಅವ್ರು ತುಂಬಾ ಸ್ಟ್ರಿಕ್ಟ್ ಆಗಿದ್ರು ಸರ್. ಕಾನೂನು ವ್ಯವಸ್ಥೆ ತುಂಬಾ ಅವ್ರು ಹಿಡಿತಲ್ಲೇ ಇತ್ತು ಆ ಸಮಯದಲ್ಲಿ. ಈಗ ಅವ್ರು ಹೋದ್ಮೇಲೆ ಎಲ್ಲೇ ಒಂದ್ ಕಡೆ ಮತ್ತೆ ಇದು ರಬ್ಬರ್ ಎಳೆದ್ ಬಿಟ್ಟಂಗ ಆಗ್ಬಿಟ್ಟಿದೆ. ಹೌದು, ಯಾಕಂದ್ರೆ ನೋಡ್ರೆ ಒಂದ್ ಸ್ವಲ್ಪ ಈಗ ಹಾಗೆ ಅನಿಸ್ತಾ ಇದೆ ಈಗ. ಸೊ ಈ ವಿಚಾರದಲ್ಲಿ ಪೊಲೀಸರು ಕೂಡ ಅವರು ಈಗ ಲಾ ಅಂಡ್ ಆರ್ಡರ್ ಇದೆ. ಯಾಕಂದ್ರೆ ಈಗ ಧಾರ್ಮಿಕ ವಿಚಾರಗಳು ಇದು ಸೂಕ್ಷ್ಮ ವಿಚಾರ. ದೇವಸ್ಥಾನ ಅಥವಾ ಈ ವಾಮಾಚಾರಗಳು ಏನಿದಾವಲ್ಲ, ಧಾರ್ಮಿಕ ಭಾವನೆ ಏನಿದೆಯಲ್ಲ, ಇದು ಸೂಕ್ಷ್ಮ ವಿಚಾರ. ಇದು ಇಲ್ಲಿ ಗೊಂದಲ ಆಗ್ಬಾರ್ದು ಅಂತ ಹೇಳಿ, ಹೌದಾ? ಅದೇ ಹೌದು ಸರ್, ಗೊಂದಲ ಆಗ್ಬಾರ್ದು ಇದು. ಆಮೇಲೆ ಇಲ್ಲಿ ಚೆಕ್ ಬಂದಿ ಈಗ ಏನಾಗ್ತಾರಲ್ಲ, ಈಗ ಸರ್ವೆ ಆಗಲ್ವಾ ಅಥವಾ ಚೆಕ್ ಬಂದಿ ಅದು ಗೋಡೆ ನಿರ್ಮಾಣ ಆಗೋ ಚಾನ್ಸ್ ಇಲ್ವಾ, ಏನಂತೀರ ತಾವು?
ಇಲ್ಲ ಸರ್, ಅದಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಅದು ದೇವಸ್ಥಾನ ಜಾಗ ಮತ್ತೆ ರಸ್ತೆಯಲ್ಲಿ ಏನಿದೆ ಆ ಮನೆಗಳೆಲ್ಲ, ಆ ಜಾಗವನ್ನ ಆಗಿನ ಕಾಲದಲ್ಲಿ ಆ ತಹಶೀಲ್ದಾರು ಪೋಡಿನೇ ಮಾಡಿಲ್ಲ ಅವರು. ಪೋಡಿ ಮಾಡದೆ ಆ ಜಾಗವನ್ನೆಲ್ಲ ಅವರು ಮಂಜೂರು ಮಾಡಿದ್ದಾರೆ. ಹಾಗಾಗಿ ಈ ದೇವಸ್ಥಾನ ಜಾಗನೂ ಕೂಡ ಹಾಗೆ ಆಗಿದೆ. 1988 ಅಲ್ಲಿ ಎಸ್ ಎಂ ಕೃಷ್ಣ ಅವರು ಈ ದೇವಸ್ಥಾನ 4 ಗುಂಟೆ 8 ಆಣೆ ಏನಿದೆ ಈ ಜಾಗವನ್ನ ಸಾರ್ವಜನಿಕ ದೇವಸ್ಥಾನ ಕಲ್ಯಾಣ ಮಂಟಪಕ್ಕೆ ಅಂತ ಅವರು ಬಿ ಆರ್ ಕವಳೆ ಅಂತ ಒಬ್ಬರಿದ್ರು. ಅವರಿಗೆ ಅವರು ಅವರ ಅಧ್ಯಕ್ಷತೆಯಲ್ಲಿ ಇದನ್ನ ಮಂಜೂರು ಮಾಡಿದ್ದು. ಆವಾಗಿಂದ ಮಂಜೂರಾಗಿದೆ ಇದು. ಅದೇ ದೇವಸ್ಥಾನ ಪೋಡಿ ಆಗದೆ ಇರುವುದರಿಂದ ಅದಕ್ಕೆ ದೇವಸ್ಥಾನಕ್ಕೆ ಕಾಂಪೌಂಡ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿದೆ. ಇದನ್ನ ನಾವು ತಹಶೀಲ್ದಾರ್ ಗಮನ ಕೂಡ ತಗೊಂಡಾಗಿದೆ. ಅವರು ಕೂಡ ಇದು ಮೇಲ್ಗಡೆಯಿಂದ ನಮಗೆ ಮಿನಿಸ್ಟರ್ ಕಡೆಯಿಂದ ಆರ್ಡರ್ ಬರಬೇಕು ಅಂತ ಅವರು ಹೇಳಿದ್ದಾರೆ. ಹಾಗಿದೆ ವಿಚಾರ ಸರ್. ಈಗ ದೇವಸ್ಥಾನ ಕಮಿಟಿ ಒಳಗೆ ಸ್ಥಳೀಯರು ಒಬ್ರು ಸದಸ್ಯರಿಲ್ಲ ಅಂತ ಹೇಳ್ತಾರೆ, ಹೌದಾ? ಇಲ್ಲ, ಸ್ಥಳೀಯರಿದ್ದಾರೆ, ಅವ್ರನ್ನ ಅವ್ರು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಅವರನ್ನ. ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ. ಆಟ ಕುಂಟು ಲೆಕ್ಕಕ್ಕಿಲ್ಲ. ಮುಂಚಿನ ಈಗ ಅವರು ಯಾವ ಕಮಿಟಿ ಮಾಡಿದ್ದಾರೆ, ಯಾರೇ ಇದ್ದಾರೆ ಅಂತ ಅವ್ರು ಹೇಳುವುದಿಲ್ಲ ಕಮಿಟಿ ಅವರು. ಹಾಗಾದ್ರೆ ಅವ್ರು ಸ್ಥಳೀಯರನ್ನು ತಗೊಳ್ಬೇಕಲ್ವ? ಹಾಗಾದ್ರೆ ಈಗ ಸಾರ್ವಜನಿಕ ದೇವಸ್ಥಾನ ಅಂತ ಹೇಳಿದ್ರೆ ಕಮಿಟಿ ಅವ್ರು ತಗೊಳ್ಬೇಕಾಗತ್ತಲ್ಲ. ಇವರು ಸ್ವಂತ ಜಾಗ ಆದ್ರೆ ಒಂದ್ ಲೆಕ್ಕ ಬೇರೆ. ಇದು ಗೌರ್ಮೆಂಟ್ ಇಂದ ಆ ಜಾಗ ಅವರಿಗೆ ಸಿಕ್ಕಿರೋದ್ರಿಂದ ಅವರಿಗೆ ಸ್ಥಳೀಯರನ್ನು ಕೂಡ ತಗೊಳ್ಬೇಕಾಗತ್ತೆ ಅವ್ರ ಜಾಗಕ್ಕೆ, ಅಲ್ಲ ಕಮಿಟಿಗೆ, ಅಲ್ವಾ? ಹೌದೌದು ಹೌದು ಹೌದು, ತಗೊಳ್ಳೇಬೇಕಾಗತ್ತೆ ಅವರು. ಈಗ ಯಕ್ಷ ಪ್ರಶ್ನೆ ಅಂದ್ರ ಸ್ಥಳೀಯರ ಗಮನಕ್ಕೆ ಬಾರದಂತೆ ಈ ಪೂಜೆ ಮಾಡಿಸೋದು ಯಾಕೆ, ಏನಿದ್ರ ಮರ್ಮ ಅಂತ ಹೇಳಿ ಎಲ್ಲರ ಒಂದು ಪ್ರಶ್ನೆ, ಹೌದಾ? ಹೌದು ಹೌದು, ನಾವು ಕೂಡ ಕೇಳಿದ್ದೇವೆ ಸರ್. ಸುತ್ತಮುತ್ತಲು ಇದ್ದವರೆಲ್ಲ ಸೇರಿ ಅವರನ್ನು ನಾವು ಕೇಳಿದ್ದೇವೆ. ಆದ್ರೆ ಅವರು ದೇವಸ್ಥಾನದವರು ಕಮಿಟಿ ಅವರು ಯಾರು ಕೂಡ ಅವತ್ತು ದೇವಸ್ಥಾನಕ್ಕೆ ಅವರು ಬಂದು ಮಾತಾಡ್ಲಿಕ್ಕೆ ರೆಡಿ ಇಲ್ಲ, ಹಾಗಾಗಿದೆ ವಿಚಾರ. ಭಯ. ಹೌದು, ಅವರು ನಮ್ಮನ್ನ ಸ್ಟೇಷನ್ಗೆ ಕರೆದು ಸ್ವಲ್ಪ ಪೊಲೀಸರಿಂದ ನಮಗೆ ಜೋರು ಮಾಡ್ತಿ, ನಮಗೆ ಸ್ವಲ್ಪ ಬೆದರಿಕೆ ಹೊಡೆದು ಆ ತರ ಏನೋ ಅವರ ಮನಸ್ಸಲ್ಲಿ ಇತ್ತು ಏನೋ ಗೊತ್ತಿಲ್ಲ ಅವತ್ತು. ಹಾಗೆಲ್ಲ ಆಗಿದೆ. ಸೊ ಇದು ನಿಮ್ಮ ಪ್ರಕಾರ ಇದಕ್ಕೆ ತಾರ್ಕಿಕ ಅಂತ್ಯ ಅಂದ್ರೆ ಹೆಂಗೆ ಸರ್? ಇದಕ್ಕೆ ತಾರ್ಕಿಕ ಅಂತ್ಯ ಅಂದ್ರೆ ಇದಕ್ಕೆ ದೇವಸ್ಥಾನ ಜಾಗ ಎಷ್ಟಿದೆ ಮತ್ತೆ ಅಲ್ಲಿ ಯಾರ್ಯಾರ ಜಾಗ ಎಷ್ಟಿದೆ ಅಂತ ಹೇಳಿ ಎಲ್ಲ ಪೋಡಿ ಮಾಡಿ ಅವರವರ ಸರ್ವೆ ನಕ್ಷೆ ಅವ್ರಿಗೆ ಕೊಡುವುದೇ ತಾರ್ಕಿಕ ಅಂತ್ಯ ಆಗುತ್ತೆ. ಓಕೆ 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 ಓಕೆ. ಇಲ್ಲಾಂದ್ರೆ ಇದು ಬಗೆಹರಿಯೋದು ಸಮಸ್ಯೆ ಆಗ್ತದೆ. ಆಮೇಲೆ ಇಲ್ಲಿ ಏನಾದ್ರು ಭಯದಲ್ಲಿ ಕೆಲವೊಬ್ರು ಎದೆ ಹೊಡೆದು ಸಾಯೋ ಚಾನ್ಸಸ್ ಇರ್ತದೆ. ಹೌದು ಹೌದು ಸರ್. ಆಗ ಯಾಕಂದ್ರೆ ಸ್ವಲ್ಪ ಹಳ್ಳಿ ಜನ ತುಂಬಾ ಹೆದರಿ ಬಿಡ್ತಾರೆ ಯಾವ್ದಾದ್ರು ಚಿಕ್ಕ ತೋಟ ಏನಾದ್ರು ಆದ ತಕ್ಷಣ. ಹೌದು ಹೌದು ಹೌದು. ಮತ್ತೆ ಇವರು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಎಲ್ಲ ಈ ಜಾಗ ನಮ್ಮದು ಆ ಜಾಗ ನಮ್ಮದು ಅಂತ ಹೇಳಿ ಹೇಳ್ತಾ ಇದಾರಂತೆ ಇವರು. ಬೇರೆಯವರು ಅಲ್ಲಿ ಹಿಂದ್ಗಡೆ ಒಬ್ರು ಮನೆ ಕಟ್ಲಿಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಅವ್ರು ಹೇಳ್ತಾ ಇದಾರಂತೆ ಈ ಜಾಗ ದೇವಸ್ಥಾನಕ್ಕೆ ಸೇರಿದ್ದು, ನೀವ್ ಹೇಗ್ ಮನೆ ಕಟ್ತೀರಿ ಇಲ್ಲ ಅಂತ ಅವ್ರ ಹತ್ರ ಕೇಳ್ತಾ ಇದಾರಂತೆ ಇವರು. ಹಾಗೆಲ್ಲ ಬೆದರಿಕೆ ಕೊಡ್ತಾ ಇದಾರಂತೆ ಅವರಿಗೆ. ಸೊ ನೀವು ಹೇಳೋದು ನೋಡಿದ್ರೆ ಇದು ಧಾರ್ಮಿಕ ವಿಧಿ ಅಂತೂ ಅಲ್ಲ, ಇದು ವಾಮಾಚಾರನೇ ಬೇರೆ ಧಾರ್ಮಿಕ ವಿಧಿನೇ ಬೇರೆ ಅಂತ ಹೇಳ್ತೀರಾ? ಹೌದು ಹೌದು, ಧಾರ್ಮಿಕ ವಿಧಿನೇ ಬೇರೆ ವಾಮಾಚಾರನೇ ಬೇರೆ. ಇದು ಆವತ್ತು ಮಾಡಿರೋದು ಪಕ್ಕಾ ವಾಮಾಚಾರನೇ ಅಂತ ನಮಗೆಲ್ಲ ಅನ್ಸಿದೆ. ಓಕೆ ಓಕೆ ಓಕೆ. ಸೊ ಈಗ ಫೈನಲ್ ಆಗಿ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಅಂದ್ರೆ ಈ ಮೂಲಕ, ನಮ್ಮ ವಾಹಿನಿ ಮೂಲಕ ಜನಕ್ಕೆ ಒಂದು ಭಯ ಪಡಬೇಡಿ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಸೈಕಾಲಜಿ ತುಂಬಾ ಕೆಲಸ ಮಾಡ್ತದೆ ಇದರಲ್ಲಿ. ಸೆಕೆಂಡ್, ಇದಕ್ಕೊಂದು ಅಂತ್ಯ ಕೊಡ್ಬೇಕು. ತಹಸೀಲ್ದಾರ್ ಆಯ್ತು, ಇನ್ನೊಬ್ರು ಆಯ್ತು, ಇದಕ್ಕೆ ಮುತುವರ್ಜಿ ತಗೋಬೇಕು. ಯಾಕಂದ್ರೆ ಇದು ಒಂಥರ ಸಣ್ಣ ವಿಚಾರ ಅಲ್ಲ, ಇದು ಭಾವನಾತ್ಮಕ ಒಂಥರ ಇದು ಭಯಗ್ರಸ್ತ ವಿಚಾರ ಅಂತ ಹೇಳ್ಬೇಕು, ಹೌದಾ? ಹೌದು ಹೌದು ಸರ್, ಹೌದು ಹೌದು. ಮತ್ತೆ ಇದಕ್ಕೆ ಅಂದ್ರೆ ಈ ತರದ ಒಂದು ಕಾರ್ಯಕ್ಕೆ ಯಾರು ಸುತ್ತಮುತ್ತಲಿದ್ರೆ ಯಾರು ಕೂಡ ಭಯ ಬೀಳಬಾರ್ದು. ಹಾಗೆ ಈ ತರ ವ್ಯವಸ್ಥೆಯನ್ನ ಭಯ ಬೀಳುವಂತ ಒಂದು ಕಾರ್ಯವನ್ನ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಬುದ್ಧಿವಾರವನ್ನು ಹೇಳಬೇಕು ಅಂತ ಹೇಳಿ ನಾವು ಈ ಮೂಲಕ ಬಯಸ್ತಾ ಇದ್ದೇವೆ. ತಕ್ಷಣ ಅದು ನಿಲ್ಲೇಬೇಕು ಅಂತ ನೀವು ಆಗ್ರಹಿಸ್ತೀರಿ? ಹೌದು ಹೌದು ಸರ್, ಹೌದು. ಓಕೆ ಓಕೆ, ಧನ್ಯವಾದ ಸರ್ ಮಾತಾಡೋಕ್ಕೆ. ಓಕೆ ಸರ್, ಧನ್ಯವಾದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.